ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 18ರ ಶ್ಲೋಕ 62ರಲ್ಲಿ ಭಗವಂತ ಸ್ವಯಂ ಹೇಳುತ್ತಿದ್ದಾರೆ, ಅರ್ಜುನ, ಯಾರ ಕೃಪೆಯಿಂದ ಪರಮ ಶಾಂತಿ ಹಾಗೂ ಶಾಶ್ವತ ಸ್ಥಾನ ಅಂದರೆ ಸತ್ಯಲೋಕ ಪ್ರಾಪ್ತಿಯಾಗುವುದೋ ಆ ಪರಮೇಶ್ವರನಿಗೆ ಶರಣಾಗು. ಆ ಪರಮೇಶ್ವರ ಯಾರು, ಎಲ್ಲಿ ಇದ್ದಾರೆ, ಹೇಗಿದ್ದಾರೆ ತಿಳಿದುಕೊಳ್ಳಲು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಅಮೃತ ವಚನ. ಅದರಲ್ಲಿ ಮರಗಿಡಗಳು ಬಹಳ ಅಧಿಕವಾಗಿರುತ್ತಿದ್ದವು. ಮೊದಲು ಆ ಬನದಲ್ಲಿ ಹೋಗಿ ಕುಳಿತರು ಮತ್ತು ಆ ಕಡೆ ಶ್ರೀಕೃಷ್ಣರವರ ಮಹಿಮೆ ಲೀಲೆಗಳನ್ನು ನೋಡಿ ಆ ಯಾದವ ಕುಲ ಬಹಳ ಅಭಿಮಾನದಿಂದ ಇದ್ದರೂ ಸಾಧು ಸಂತರ ತಮಾಷೆ ಮಾಡುತ್ತಿತ್ತು, ಅವರ ಸತ್ಕಾರ ಮಾಡುತ್ತಿರಲಿಲ್ಲ. ಪ್ರದ್ಯುಮ್ನ ಶ್ರೀಕೃಷ್ಣನ ಪುತ್ರನು, ಶ್ರೀಕೃಷ್ಣನ ಪುತ್ರ ಪ್ರದ್ಯುಮ್ನನು ಮತ್ತು ಜೊತೆಯಲ್ಲಿ 10-20 ಅನ್ಯ ಜನರು ಸೇರಿ ಅವನದೇ ವಯಸ್ಸಿನ ವ್ಯಕ್ತಿಗಳು, 40-45 ವಯಸ್ಸಿನವನಾಗಿದ್ದ. ಆ ಸಮಯದಲ್ಲಿ ಬಾಲಕನೇನೂ ಆಗಿರಲಿಲ್ಲ. ಅವರಿಗೆ ಏನೋ ಒಂದು ಕೆಟ್ಟ ವಿಚಾರ ಬಂತು. ಅವರ ಮನದಲ್ಲಿ ಬಂತೇನೆಂದರೆ, ದೂರ್ವಾಸರು 3 ಕಾಲಗಳ ಬಗ್ಗೆ ಅರಿತಿರ್ತಾರೆ, ಭೂತ, ಭವಿಷ್ಯ ಮತ್ತು ವರ್ತಮಾನದ ಬಗ್ಗೆ. ಅವರನ್ನು ಪರೀಕ್ಷಿಸೋಣ. ಪ್ರದ್ಯುಮ್ನನ ಹೊಟ್ಟೆಯನ್ನು ಒಬ್ಬ ಗರ್ಭವತಿ ಸ್ತ್ರೀಯಂತೆ ಮಾಡಿ ನಾಟಕ ಮಾಡಿದರು. ಅದಕ್ಕಾಗಿ ಬಾಣಲಿಯನ್ನು ಕಟ್ಟಿದ್ದರು ಹೊಟ್ಟೆಯ ಮೇಲೆ. ಚಿಕ್ಕ ಬಾಣಲಿ, ಚಿಕ್ಕದು ಅಂದರೆ ಒಗ್ಗರಣೆ ಇತ್ಯಾದಿ ಸಣ್ಣ ಪರಿವಾರಕ್ಕೆ ಕೆಲಸಕ್ಕೆ ಬರುವಂಥದ್ದು. ಮತ್ತು ಅದನ್ನು ಸಂಪೂರ್ಣವಾಗಿ ಮುಚ್ಚಿಬಿಟ್ಟರು ಬಟ್ಟೆಯಿಂದ ಮತ್ತು ಮೇಲಿಂದ ತೊಡಿಸಿದರು ಆ ಸಮಯದಲ್ಲಿ ಸ್ತ್ರೀಯರು ಧರಿಸುವಂತಹ ಡ್ರೆಸ್ಸನ್ನು. ಒಬ್ಬ ಆಕೆಯ ಪತಿ ಎ ಡ್ರಾಮಾ ಮಾಡಿದರು ಮತ್ತು ಜೊತೆಯಲ್ಲಿ 5-10 ಜನ ಲಂಪಟರು ಹೊರಟು ಬಿಟ್ಟರು. ದೂರ್ವಾಸರಲ್ಲಿ ಕೇಳಿದರು, ಹೇ ಋಷಿವರ್ಯರೇ, ಇವರಿಬ್ಬರ ವಿವಾಹವಾಗಿ ಬಹಳ ಸಮಯ ಆಗಿದೆ. ಈಗ ದೇವರ ಕೃಪೆಯಿಂದ ಇವಳಿಗೆ ಗರ್ಭ ನಿಂತಿದೆ, ಇವನ ಪತ್ನಿಯಾಗಿದ್ದಾಳೆ ಇವಳು. ಇವರು ಕಾತುರರಾಗಿದ್ದಾರೆ ಮತ್ತು ತಿಳಿಯಲು ಬಯಸುತ್ತಾರೆ ಏನೆಂದರೆ, ಇವಳ ಗರ್ಭದಿಂದ ಯಾವ ಮಗು ಹುಟ್ಟುವುದು, ಗಂಡೋ ಅಥವಾ ಹೆಣ್ಣೋ? ತಾವಂತೂ ತ್ರಿಕಾಲಜ್ಞಾನಿಗಳು, ದಯವಿಟ್ಟು ಹೇಳಿರಂತೆ. ದೂರ್ವಾಸರೀಗ ಧ್ಯಾನದಲ್ಲಿ ಮಗ್ನರಾಗಿ ನೋಡಿದರು. ಇವರಂತೂ ತಮಾಷೆ ಮಾಡುತ್ತಿದ್ದಾರೆ, ಪುರುಷನನ್ನು ಸ್ತ್ರೀಯಂತೆ ಬಿಂಬಿಸಿ ಕಪಟ ನಾಟಕವಾಡುತ್ತಿದ್ದಾರೆ. ಆಗ ಕೋಪಗೊಂಡು ದೂರ್ವಾಸರು ಹೇಳಿದರು ಏನೆಂದರೆ, ಈ ಗರ್ಭದಿಂದ ಯಾದವ ಕುಲದ ವಿನಾಶ ಆಗುವುದು. ಪುಣ್ಯಾತ್ಮರೇ, ಅದೇ ಕಾರಣದಿಂದ 56 ಕೋಟಿ ಯಾದವರು ಪರಸ್ಪರವಾಗಿ ಪ್ರಭಾಸ ಕ್ಷೇತ್ರದಲ್ಲಿ ಕಾದಾಡಿ ಸತ್ತು ಹೋದರು. ಮತ್ತು ಆ ಕಬ್ಬಿಣದ ಬಾಣಲಿ ಏನಿತ್ತು, ಶ್ರೀಕೃಷ್ಣನು ಹೇಳಿದ್ರೇನೆಂದರೆ, ಇದನ್ನು ಅರೆದು ಬಿಟ್ಟು ಜಮುನೆಯಲ್ಲಿ ಬಿಸಾಕಿ, ಕೊಳಲೇ ಇಲ್ಲದಿದ್ದರೆ ಊದುವುದೆಲ್ಲಿ? ಅಂದರೆ ಯಾವುದರಿಂದ ನಮ್ಮ ನಾಶವಾಗಲಿದೆಯೋ ಅದನ್ನು ನಾವೇ ಅಂದರೆ ಅದನ್ನು ನಾಶ ಮಾಡಿಬಿಡುವೆವು. ಅದರ ಚೂರುಗಳನ್ನಾಗಿಸಿ ಮಾಡಿ ಜಮುನೆಯಲ್ಲಿ ಹಾಕಿದರು, ಜಲಪ್ರವಾಹವನ್ನು ಮಾಡಿಬಿಟ್ಟರು. ಆ ಚೂರುಗಳೇನಿತ್ತು ಅದರಿಂದ ಚೂಪಾಗಿರುವ ಎಲೆಯಂತೆ ಕಬ್ಬಿನಂತಹ ಹುಲ್ಲು ಬೆಳೆಯಿತು, ಮುಂಜ ಹುಲ್ಲಿನಂತೆ. ಮತ್ತು ಅವುಗಳು ಎಷ್ಟು ಚೂಪಾಗಿದ್ದುವು ಅಂದರೆ, ಒಂದು ಹುಲ್ಲು ನೋಡಿರಬಹುದು, ಅದಕ್ಕೆ ಮಜ್ಜಿಗೆ ಹುಲ್ಲೆಂದು ಹೇಳುತ್ತಾರೆ. ಅದರ ಎಲೆಗಳು ಬಹಳ ತೀಕ್ಷ್ಣವಾಗಿರುತ್ತವೆ ಮತ್ತು ಬೆರಳಿಗೆ ಸ್ವಲ್ಪವೇ ತಗುಲಿದರೆ, ಅಂದರೆ ಹೀಗೆ ಸುತ್ತಿಬಿಟ್ಟು ಎಳೆಯ ಬೇಯಿಸಿದರೆ ಕತ್ತರಿಸಿ ಬಿಡುವುದು ಅದು. ಮತ್ತೀಗ ಅದಕ್ಕಿಂತಲೂ ತೀಕ್ಷ್ಣವುಳ್ಳ ಖಡ್ಗರಂತಿರುವ ಹುಲ್ಲು ಬೆಳೆಯಿತು. ಮತ್ತು ಶ್ರೀಕೃಷ್ಣನು ಹೇಳಿದ್ದರು ಏನೆಂದರೆ, ನಿಮಗೆ ದೂರ್ವಾಸರು ನೀಡಿದಂತಹ ಶಾಪ ನಾಶವಾಗುವುದು. ನೀವು ಜಮುನೆಯಲ್ಲಿ ಸ್ನಾನ ಮಾಡಿ ಬನ್ನಿ. ಎಲ್ಲ ನರಯಾದವರು ನವಜಾತ ಶಿಶುಗಳನ್ನು ಕರೆದೊಯ್ದರು ಶಾಪವನ್ನು ನಾಶ ಮಾಡುವ ಉದ್ದೇಶದಿಂದ. ಜಮುನೆಯ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ನಮ್ಮ ಶಾಪ ನಾಶವಾಗುವುದು ಎಂದು ಪ್ರಭಾಸ ಕ್ಷೇತ್ರ ವಿಶೇಷವಾದ ಸ್ಥಾನವೆಂದು ಹೇಳಿದರು. ಅಲ್ಲಿ ಆ ಚೂರುಗಳನ್ನು ಹಾಕಿದ್ದರು. ಆ ಚೂರುಗಳು ಮುಂಜ ಹುಲ್ಲಿನಂತೆ ಬೆಳೆಯಿತು. ಈಗ ಅಲ್ಲಿ ಹೋಗಿ ಅವರು ಪರಸ್ಪರ ಕಾದಾಡಿದರು ಮತ್ತು ಕಾದಾಡುತ್ತಾ ಮತ್ತು ಚೂಪಾದ ಹುಲ್ಲನ್ನು ಕಿತ್ತು ಒಬ್ಬರಿಗೊಬ್ಬರು ಹೊಡೆದರು. ಅದು ಖಡ್ಗದ ಕೆಲಸವನ್ನು ಮಾಡಿತು, ರುಂಡ ಮುಂಡದಿಂದ ಬೇರೆಯಾಗುವಂತೆ. 56 ಕೋಟಿ ಯಾದವರು ಹೊಡೆದಾಡಿ ಸತ್ತು ಹೋದರು, ಶ್ರೀಕೃಷ್ಣನು ಮರಣ ಹೊಂದಿದ ಅವರದೇ ಶಾಪದಿಂದ. ಹಾಗಾಗಿ ಪುಣ್ಯಾತ್ಮರೇ, ಪರಮಾತ್ಮ ಇದನ್ನು ಹೇಳುತ್ತಿದ್ದರು ಕಬೀರರು, ತುಮ್ ಕೌನ ರಾಮ ಕಾ ಜಪತೆ ಜಾಪಂ ತಾತ ಕಟೆ ನಾ ತಿನ್ನು ತಾಪಂ. ನೀವು ಯಾವ ಭಗವಂತನ ಜಪವನ್ನು ಮಾಡುತ್ತಿರುವಿರೋ ಅದರಿಂದ ನಿಮ್ಮ 3 ತಾಪಗಳು ಸಮಾಪ್ತಗೊಳ್ಳುತ್ತಿಲ್ಲ, ನಿಮ್ಮ ಮುಂಬರುವ ಪ್ರಾರಬ್ಧ ಕರ್ಮದ ದುಃಖ ಕೂಡ ದೂರವಾಗುತ್ತಿಲ್ಲ. ಆ ಸಮಯದಲ್ಲಿ ಈ ಮಾತುಗಳಿಂದ ಬಹಳ ದುಃಖವಾಗಿತ್ತು.
ಏಕೆಂದರೆ ನಮ್ಮ ಪೂರ್ವಜರು ಅಶಿಕ್ಷಿತರಾಗಿದ್ದರು. ಪುಣ್ಯಾತ್ಮರೇ, ಪರಮೇಶ್ವರ ಕಬೀರರೇ ಬಂದು ನಮಗೆ ಕಾಲ್ನ ಜಾಲದಲ್ಲಿ ಸಿಲುಕಿರುವಂಥ ಅಂದರೆ ಮುಗ್ಧ ಆತ್ಮಗಳಿಗೆ ಯಥಾರ್ಥ ಜ್ಞಾನವನ್ನು ನೀಡುವ ಪ್ರಯತ್ನವನ್ನು ಮಾಡಿದರು. ಈ ಅಜ್ಞಾನಿ, ಮೂರ್ಖ, ಸ್ವಾರ್ಥಿ ಋಷಿ, ಮಹರ್ಷಿ ಮತ್ತು ಗುರುಗಳು ಈ ಯಥಾರ್ಥ ಜ್ಞಾನವು ನಮ್ಮ ತನಕ ತಲುಪಲು ಬಿಡಲಿಲ್ಲ. ಪರಮಾತ್ಮ ಏನು ಹೇಳುತ್ತಲಿದ್ದರು? मानुष जन्म दुर्लभ है भाई मिले न बारंबार, तरवर से पत्ता टूट गिरे वो बहोर न लगता डारे. ಈಗ ಪರಮಾತ್ಮ ಏನು ಹೇಳ್ತಿದ್ರು? भाई कै खाना कै सोवना और न कोई चते, अरसा मित्र विसारे करे विसार दिया तन बालापन का मित्र. ಪರಮಾತ್ಮ ತಮ್ಮ ಮಹಿಮೆಯನ್ನು ತಾವೇ ಹೇಳಿ ಹೋಗುತ್ತಾರೆ. आप आरती, आप साजे, आप किंगर, आप बाजे, आप ताल झन झनकारा, आप नचे अब देखना. ಆ ಪರಮಾತ್ಮ ಸ್ವತಃವೇ ಬರುತ್ತಾರೆ. ತನ್ಮೂಲಕ ರಚಿಸಿದಂತಹ ಸೃಷ್ಟಿಯ ಮಾಹಿತಿಯನ್ನು ಸ್ವತಃವೇ ಹೇಳುತ್ತಾರೆ. ಬ್ರಹ್ಮ, ವಿಷ್ಣು, ಮಹೇಶ ಮತ್ತು ಕಾಲನ ಸ್ಥಿತಿಗಳಿಂದಲೂ ಕೂಡ ಅವರೇ ಪರಿಚಯಿಸುತ್ತಾರೆ. ಅಂದರೆ ಯಾರನ್ನು ನೀವು ಪರಮಾತ್ಮರೆಂದು ನಂಬಿ ಕುಳಿತಿರುವಿರಿ, ಇವರು ಮೋಕ್ಷದಾಯಕರಲ್ಲ. ಇದಂತೂ ನಿಮ್ಮನ್ನು ಈ ಕಾಲನ ಜಾಲದಲ್ಲಿ ಸಿಲುಕಿಸುವ ಉತ್ತಮ ಸಾಧನವಾಗಿದೆ. ಸಿಲುಕಿಸಿಟ್ಟಿರಲು ಏನು ಹೇಳ್ತಿದ್ರು? कै खाना कै सोवना और न कोई चित, हर्षा प्रीतम विसारा बालापन का मित्तो. इस उदर के कारण जग जाचो निसिया में, स्वामी पणो सर चढ़ा सरयो न एको काम. ಈಗ ಏನು ಹೇಳ್ತಾರೆ ಅಂದರೆ, ಒಂದಂತೂ ಯಾರೂ ಭಕ್ತಿಯನ್ನು ಮಾಡಲು ಬಯಸುತ್ತಿಲ್ಲ. ಮತ್ತು ಯಾವನೋ ಒಬ್ಬ ಅಲ್ಲಿಂದ ಇಲ್ಲಿಂದ ಸ್ವಲ್ಪ ಜ್ಞಾನವನ್ನು ಪಡೆದುಕೊಂಡು ಎಲ್ಲಿಯದ್ದೋ ಇಟ್ಟಿಗೆ, ಎಲ್ಲಿಯದೋ ಕಂಬಿಗಳು, ಅವನು ಸ್ವಾಮಿಯಾಗುತ್ತಾನೆ, ಮಹಂತ ಆಗುತ್ತಾನೆ, ಗುರು ಪದವಿಯಲ್ಲಿ ಕುಳಿತುಕೊಳ್ಳುತ್ತಾನೆ ಮತ್ತು ಅವನು ಯಾರದನ್ನು ಕೇಳುವುದಿಲ್ಲ, ಬೇಕಾದ್ರೇನೇ ಆಗಲಿ. ಮತ್ತು ವಾಸ್ತವದಲ್ಲಿ ನಾವು ಉದ್ಧಾರಕ್ಕಾಗಿ ಗೌರವ, ಜಂಭ ಇವೆಲ್ಲವನ್ನು ಬಿಡಬೇಕಾಗುತ್ತದೆ. ಅಂತೆಯೇ ಪರಮಾತ್ಮ ಹೇಳ್ತಾರೆ, ತನ್ನ ವಾಣಿಯನ್ನು ತಾವೇ ಹೇಳುತ್ತಾರೆ. साहेब के दरबार में ये गाहक कोट अनंत, चार चीज चाहते हैं ये रिद्धि सिद्धि मान महंत. साहेब के दरबार में ऐसा कोई एक, इन चारों को त्याग के वो चाहे पुरुष अलेख. ಇವು ನಾಲ್ಕನ್ನು, ರಿದ್ಧಿ, ಸಿದ್ಧಿ, ಗೌರವ, ಮಹಂತತೆ, ಸ್ವಾಮಿತ್ವ, ಇವನ್ನು ಮರೆತು ಬಿಟ್ಟು ಪರಮಾತ್ಮನನ್ನು ಪಡೆಯಲಿಕ್ಕಾಗಿ ಇವನ್ನೆಲ್ಲ ತ್ಯಜಿಸಬೇಕಾಗುವುದು. स्वामी होना सोहरा दोरा होना दासे, गड्र आणी ऊन को व बंधी चरे कपासे. ಈಗ ಪರಮಾತ್ಮ ಏನು ಹೇಳ್ತಾರೆಂದರೆ, ಸ್ವಾಮಿಯಾವುದಂತೂ ಸುಲಭವಾಗಿದೆ. 4 ಶ್ಲೋಕವನ್ನು ಕಲಿತುಕೋ ಸಂಸ್ಕೃತದ್ದು, 5-7 ಶಬ್ದ ಕಲಿತುಕೋ ಪರಮಾತ್ಮನ ವಾಣಿಯದ್ದು. ಶ್ರದ್ಧಾಳು ಜನರನ್ನು ಮೂರ್ಖರನ್ನಾಗಿಸಲು, ಅವರನ್ನು ಆಕರ್ಷಿತಗೊಳಿಸಲು ಬಹಳವಾಗಿದೆ ನಿನಗಿದು. ಆದರೆ ಪರಮಾತ್ಮನನ್ನು ಪಡೆಯಲಿಕ್ಕಾಗಿ दोरा होना दास, ದೋರಾಹೋನ ಅಂದರೆ ಸಂಪೂರ್ಣ ವಿನಮ್ರನಾಗುವುದು. ಮತ್ತು ಯಾರು ತನ್ನ ಗೌರವ ಜಂಭದಿಂದ ಉಬ್ಬಿ ತಿರುಗುತ್ತಾರೆ ಅವರಂತೂ ಹೀಗಿರ್ತಾರೆ. ಹೇಗೆಂದರೆ, ಕುರಿಯ ಮೇಲೆ ಉಣ್ಣೆ ಹೆಚ್ಚು ಬೆಳೆದಾಗ ಅದು ಬಹಳ ದಪ್ಪ ಗಟ್ಟಿಮುಟ್ಟಾಗಿ ಕಾಣುತ್ತದೆ. ಮತ್ತು ಮಾಲೀಕ ಅದರ ಕೂದಲನ್ನು ಯಾವಾಗ ಕತ್ತರಿಸುತ್ತಾನೆ ಅದು ಇಷ್ಟೇ ಕಾಣಿಸ್ತದೆ. ಅದರದು ಹೀಗೆ ಪೂರ್ತಿ ಅಸ್ಥಿಪಂಜರ ಕಾಣಿಸ್ತದೆ. ಹಾಗಾಗಿ ಪರಮಾತ್ಮ ಹೇಳ್ತಾರೆಂದರೆ, ಇಲ್ಲಿ ನಿನಗೆ 10-20 ಸಲಾಮು ಹೊಡೆಯುವವರು ಸಿಕ್ಕಿ ಮತ್ತು ಮಹಾರಾಜರೇ ಅನ್ನತೊಡಗಿದರೆ ನೀನಂತೂ ಹೀಗಾಗಿರುವೆ. ಹೇಗೆಂದರೆ, ಕುರಿಯ ಮೇಲಿನ ಉಣ್ಣೆಯಂತೆ, ಆ ಕೂದಲಿನಂತೆ. ಮತ್ತದನ್ನು ಕಾಲನ್ನು ತೆಗೆದುಕೊಳ್ಳುವನು, ನಂತರ ಕೇವಲ ಜೀವಿಯಾಗಿ ಉಳಿಯುವೆ ನೀನು. ಹೀಗೆ ಪರಮಾತ್ಮನು ನಮಗೆ ಅರಿವನ್ನು ನೀಡುವ ಪ್ರಯತ್ನ ಮಾಡಿದ್ದಾರೆ. इस कलयुग का स्वामी लोभिया ये मनसा दरे बधाए, देवे पैसा ब्याज को फिर लेखा करता जावे. ಒಬ್ಬ ಇಂಥ ನಕಲಿ ಗುರುವಿದ್ದ. ಇಲ್ಲಿ
ದಾದ್ರಿ ಬಳಿ ಒಂದು ಊರಿದೆ. ಆ ಊರಿನಲ್ಲಿ ಆಗ ಅಲ್ಲಿ ಅವರ ಬಳಿ 75,000 ರೂಪಾಯಿಗಳಾದವು. ಇಂದಿನಿಂದ 20-25 ವರ್ಷಗಳ ಮೊದಲಿನ ಮಾತಾಗಿದೆ ಇದು. ಅವರ ಬಳಿ 75,000 ರೂಪಾಯಿಗಳ ಕಲೆಕ್ಷನ್ ಆಯಿತು. ಅದನ್ನು ಡೆಪಾಸಿಟ್ ಮಾಡುತ್ತಿದ್ದ ಬ್ಯಾಂಕಲ್ಲಿ. ಮತ್ತವನ ಒಬ್ಬ ಶಿಷ್ಯನಿದ್ದ. ಅವನ ಮೂಲಕವೇ ಅವನು ಜಮಾ ಮಾಡಿಸ್ತಲಿದ್ದ. ಅಪ್ಪಟ ಶಿಷ್ಯ. ಬಹಳವಾಗಿ ಅವನು ಹೇಳುವ ಮುನ್ನವೇ ಎಲ್ಲ ಸೇವೆಯನ್ನು, ಅವನ ಸತ್ಕಾರವನ್ನು ಮಾಡುತ್ತಿದ್ದ. ಆ ಶಿಷ್ಯನು ಒಂದು ಸ್ಕೀಮ್ ಮಾಡಿದ. ಅಂದರೆ, ಗುರುಗಳೇ, ನಾನೊಂದು ಮನೆಯನ್ನು ಕಟ್ಟಿಸ್ತಿರುವೆನು ಮತ್ತು ನನಗೆ ಲೋನ್ ಆಗಿಲ್ಲ, ಇನ್ನೂ ಲೋನನ್ನು ಅಪ್ಲೈ ಮಾಡಿಟ್ಟಿದ್ದೇನೆ ನಾನು. ತಾವು ನನಗೆ ಈ 75,000 ನೀಡಿ ತಮಗೆ 1,00,000 ಕೊಡುವೆನು. ಈಗ ಗುರುಗಳು ಯೋಚಿಸಿದ್ರು, ಸೋದರ, ಸರಿ, ತೆಗೆದುಕೋ. ಈಗ ಅವನು ಅದೆಂತಹ ಮನೆಯನ್ನು ಕಟ್ಟಿಸಿದನು. ದುಡ್ಡು ಖರ್ಚಾಯಿತು 2 ಲಕ್ಷ. 75,000 ಅಂತೂ ಗುರುಗಳದ್ದು ಖರ್ಚಾದವು. ಆ ಲೋನ್ ಪಡೆದದ್ದು ಕೂಡ ವೆಚ್ಚವಾಯಿತು. ಈಗ ಗುರುಗಳು ಕೇಳಿದರು ಹಣವನ್ನು, ಮತ್ತು ಶಿಷ್ಯ ಹೇಳುವನು ದಿನವೂ. ಇಬ್ಬರದು ಜಗಳವಾಯಿತು. ಅಂತೆಯೇ ಅವರ ಶಿಷ್ಯರು ಹೇಳಿದರು, ಬೇರೆಯವರು ಈ ದಾಸನಲ್ಲಿ. ಅಂದರೆ ನಂತರ ಕೊನೆಗೆ ಆ ಶಿಷ್ಯನು ಆ ಗುರುವನ್ನು ಸಾಯಿಸಿಯೇ ಬಿಟ್ಟ. ರಾತ್ರಿಯಲ್ಲಿ ಆಶ್ರಮದಲ್ಲಿ ಅವನೊಬ್ಬನೇ ಇದ್ದ, ಸತ್ತ ಸ್ಥಿತಿಯಲ್ಲಿದ್ದ. ಬೆಳಿಗ್ಗೆ ಈಗ ಪುಣ್ಯಾತ್ಮರೇ, ಪರಮಾತ್ಮ ಇದನ್ನು ನೆನಪಿಸ ಬಯಸುತ್ತಾರೆ. ಏನೆಂದರೆ, ಈ ರೋಗವನ್ನು ಬಿಟ್ಟು ನೀನು ಸಾಧು ಸಂತನಾದೆ ಮತ್ತು ಆ ಉರುಳನ್ನು ಮತ್ತೆ ಕೊರಳಿಗೆ ಹಾಕಿಕೊಂಡೆ. ಹೇಳು, ಎಂಥ ಸಂತನಾದೆ, ನೀನೆಂಥ ಭಕ್ತ. ಅಂದರೆ ಭಕ್ತಿಯಂತೂ ಅಕ್ಕಪಕ್ಕದಲ್ಲೂ ಇಲ್ಲ, ಜನ ಸಾಮಾನ್ಯರಿಗಿಂತಲೂ ಕೀಳಾಗಿ ಬಿಟ್ಟ. ಕತೆ ಕಲಿಯುಗ ಸ್ವಾಮಿ ಲೋಭಿಯ. ಗುರುಗಳು ಲೋಭಿಗಳು. ಮನ್ಸಾರ ಹೇ ಬಂಧಾಯೆ. ಅಂದರೆ ತನ್ನ ಇಚ್ಛೆಗಳನ್ನು ಹೆಚ್ಚಿಸ್ತಿರ್ತಾರೆ. ದೇವ ಪೈಸಾ ಬ್ಯಾಜ್ ಕೋ ಫಿರ್ ಲೇಖಾ ಕರ್ತಾ ಜಾವೆ. कल का स्वामी लोभी आइए पीतल धरे खटाए. राजद्वारे यूं फिरे जो हरियाई गाए. कबीर राजद्वारे रामजन 3 वस्तु को जावे. कै मीठा कै मान को या माया की चाहे. ಹೇಳ್ತಾರೆ, ಸಂತನು ಆಗಿ ಮತ್ತು ಈ ರಾಜರುಗಳ ಹಿಂದೆ ಅಥವಾ ಮಂತ್ರಿಗಳ ಹಿಂದೆ ಅಥವಾ ಈ ಅಧಿಕಾರಿಗಳ ಹಿಂದೆ ಸುತ್ತುತ್ತಾನೆಂದಾದರೆ ಅವನು ಸಂತನಲ್ಲ. ಮತ್ತು ಅವನಂತೂ 3 ವಸ್ತುಗಳಿಗಾಗಿ ರಾಜನ ದರ್ಬಾರಿನಲ್ಲಿ ಹೋಗುತ್ತಾನೆ. ಒಂದಂತೂ ಪ್ರತಿಷ್ಠೆ, ಹಿರಿಮೆಗಾಗಿ. ಜನರು ಹೀಗೆ ಹೇಳುವರು, ಸೋದರ, ಇವನಂತೂ ಮಂತ್ರಿಯ ಬಳಿಗೆ ಹೋಗುತ್ತಾನೆ, ಮಂತ್ರಿಯ ಆತ್ಮೀಯ ವ್ಯಕ್ತಿಯಾಗಿದ್ದಾನೆ. ಮತ್ತಲ್ಲಿ ಹೋಗುತ್ತಲೇ ಅವರಿಗೆ ಪ್ರಸಾದ, ಮಿಠಾಯಿ ಸಿಗುವುದು ಯಾವುದೋ ಬೂರ ಮೊದಲು ಸಕ್ಕರೆ ಪುಡಿಯನ್ನು ತುಪ್ಪದಲ್ಲಿ ನೆನೆಸಿಡುತ್ತಿದ್ದರು ಮತ್ತು ಹೊರಡುವ ಸಮಯದಲ್ಲಿ ದಕ್ಷಿಣೆಯನ್ನು ನೀಡುತ್ತಿದ್ದರು. ಸಾಮಾನ್ಯ ವ್ಯಕ್ತಿಯಾದರೆ 1 ರೂಪಾಯಿ ನೀಡುವನು ಮತ್ತು ಆ ರಾಜನು ತನ್ನ ಲೆಕ್ಕದಂತೆ 1,000 ರೂಪಾಯಿ ನೀಡುವನು. ಹಾಗಾಗಿ ಏನು ಹೇಳ್ತಾರೆಂದರೆ, राजद्वारे रामजन 3 वस्तु को जाए. कै मीठा कै मान को. ಸತ್ಕಾರಕ್ಕಾಗಿ ನಂತರ ಜನರು ಹೊಗಳುವರು ಮತ್ತು या माया की चाहे. कबीर कलयुग कठिन है संत न पूजै कोई. कामी क्रोधी मस्करे है तिनको आदर होवे. हरि सिमरन साची कथा कोई सुन है काने. कलयुग पूजा दंभ की और पाखंडी को माने. ಪರಮಾತ್ಮ ಹೇಳ್ತಾರೆ, ಅಂದರೆ ಸತ್ಯವಾದ ಕಥೆ, ನಿಜವಾದ ಕಥೆಯೇನು ಈ ದಾಸ ಹೇಳುತ್ತಿರುವನು. ಇದನ್ನು ಪರಮಾತ್ಮ ಮೊದಲು ಹೇಳುತ್ತಲಿದ್ದರು. ಅಂದರೆ ಬ್ರಹ್ಮ, ವಿಷ್ಣು, ಮಹೇಶರು ಪೂಜೆಗೆ ಯೋಗ್ಯರಲ್ಲ. ಇವರು ಕರ್ಮನಾಶ, ಅಂದರೆ ತಮ್ಮ ದುಃಖಗಳ ನಿವಾರಣೆ ಮಾಡಲು ಅಶಕ್ತರು. ಇವರು ತಮಗೆ ಮೋಕ್ಷ ನೀಡಲಾರರು. ಇವರು ಕೂಡ ಅವಿನಾಶಿಯರಲ್ಲ, ಇವರು ನಾಶ ಹೊಂದುವವರು. ಈಗ ಹೇಳ್ತಾರೆ, ಈ ಸತ್ಯ ಕಥೆ ಮತ್ತು ಈ ಸತ್ಯ ಸ್ಮರಣೆ. कोई कोई सुन है कान, कोई एक सुन है कान. ಕಷ್ಟದಿಂದ ಒಬ್ಬಿಬ್ಬರು ಕೇಳ್ತಾರೆ. और कलयुग पूजा दंभ की भाई पाखंडी को मान. ಕಲಿಯುಗದಲ್ಲಿ ಪೂಜೆ ಮತ್ತು ಕಪಟಿ ಮತ್ತು ಡಂಭಾಚಾರಿಗಳಿಗೆ ಮತ್ತು ಮೋಸಗಾರರಿಗೆ ಮರ್ಯಾದೆ ಇರುತ್ತದೆ. तारा मंडल बैठ कर ये चांद बड़ाई खावे.
उदय हुआ जब सूरज कहा स्यों तारों छिप जावे। ಪರಮಾತ್ಮ ಪರಮೇಶ್ವರ ಕಬೀರರು ಹೇಳುತ್ತಲಿದ್ದರು ಏನೆಂದರೆ, ಯಾವಾಗ ನನ್ನ ಜ್ಞಾನ ಬೆಳಕಿಗೆ ಬರುವುದೋ ಆ ಸಮಯದಲ್ಲಿ ತಮಗಿರುವ ಜ್ಞಾನ ಯಾವುದನ್ನು ತಾವು ವೇದ ಪುರಾಣ, ಹಾಗಂತೂ ವೇದ ಪುರಾಣಗಳಿಗೆ ವಿರುದ್ಧವಾದ ಜ್ಞಾನವನ್ನೇ ಈ ಬ್ರಾಹ್ಮಣರಾದ ಗುರು ಋಷಿಗಳು ಕೊಡುತ್ತಿದ್ದರು. ಆದರೂ ಅವರು ಬ್ರಹ್ಮನನ್ನು ಸುಪ್ರೀಂ ಪವರ್ ಎಂದು ಹೇಳುತ್ತಿದ್ದರು, ಬ್ರಹ್ಮ ವಿಷ್ಣು ಮಹೇಶರಿಗೂ ಅಜರಾಮರರೆಂದು ಹೇಳುತ್ತಿದ್ದರು, 3 ಲೋಕಗಳ ಭಗವಂತರೆಂದೂ ಹೇಳುತ್ತಿದ್ದರು, ರಜಗುಣ ಸತಗುಣ ತಮಗುಣರೆಂದು ಹೇಳುತ್ತಿದ್ದರು. ಪರಮೇಶ್ವರ ಕಬೀರರು ಹೇಳುತ್ತಲಿದ್ದರು ಏನೆಂದರೆ, ಯಾವಾಗ ನನ್ನ ಜ್ಞಾನ ಅಂದರೆ ಈ ತತ್ವಜ್ಞಾನ ರೂಪಿ ಸೂರ್ಯ ಉದಯವಾಗುವನೋ, ತಮ್ಮ ಜ್ಞಾನ ಮತ್ತು ತಮ್ಮ ಭಗವಂತರು ಹೀಗೆ ಅವಿತು ಹೋಗುವರು. ಹೇಗೆಂದರೆ, तारा मंडल बैठकर चांद बढ़ाई खावे, उदय हुआ जब सूरज का स्यों तारों छुप जावे. ಹುಣ್ಣಿಮೆ ಅಂದರೆ ಫುಲ್ ಮೂನ್ ನೈಟ್ ಅಂತಾರೆ. ಫುಲ್ ಮೂನ್ ನೈಟ್ ಅಂದರೆ ಪೂರ್ಣ ಹುಣ್ಣಿಮೆಯ ರಾತ್ರಿಯಲ್ಲಿ ಚಂದ್ರನು ಬಹಳ ಸುಂದರವಾಗಿ ಕಾಣಿಸ್ತಾನೆ ಮತ್ತು ನಕ್ಷತ್ರಗಳು ಕೂಡ ಬಹಳ ಚೆನ್ನಾಗಿ ಕಾಣಿಸ್ತವೆ. ಮತ್ತು ತಾರಾಮಂಡಲದಲ್ಲಿ ಚಂದ್ರನು ಬಹಳ ಸುಂದರವಾಗಿ ಕಾಣುತ್ತಾನೆ, ಎಲ್ಲಕ್ಕಿಂತ ಪ್ರಕಾಶಮಾನವಾಗಿ ಕಾಣುತ್ತಾನೆ. ಹೇಳ್ತಾರೆ, ಯಾವಾಗ ಸೂರ್ಯ ಉದಯಿಸ್ತಾನೆ ಆಗ ನೋಡಬೇಕು. ಚಂದ್ರನು ಎಷ್ಟೆಂದರೆ ಇಷ್ಟು ಪ್ರಕಾಶಿತ ಅನಿಸುತ್ತಿದ್ದನು, ಎಲ್ಲಕ್ಕಿಂತ ಅಧಿಕ ಪ್ರಕಾಶಮಯ ಅನಿಸುತ್ತಿದ್ದನು. ಮತ್ತು ಯಾವಾಗ ಸೂರ್ಯ ಉದಯವಾಗುತ್ತಾನೆ ಆಗ ನೋಡಿದ್ರೂ ಕಾಣಿಸುವುದಿಲ್ಲ. ಎಲ್ಲಿ ಹೋದವನು? ಅವನ ಪ್ರಕಾಶವು ಸೂರ್ಯನೆದುರಲ್ಲಿ ಸಪ್ಪೆಯಾಗಿ ಹೋಗುವುದು. ಆಗ ಪರಮೇಶ್ವರ ಕಬೀರರು ಹೇಳ್ತಿದ್ರು, ಯಾವಾಗ ನನ್ನ ಜ್ಞಾನ ಮತ್ತು ನನ್ನ ಮಹಿಮೆ ಪ್ರಕಾಶದಲ್ಲಿ ಬರುವುದು, ಸೂರ್ಯ ಉದಯವಾಗುವುದು, ಇದು ಆ ಸಮಯದಲ್ಲಿ ನಿಮ್ಮ ಜ್ಞಾನ ಮತ್ತು ಈ ಭಗವಂತರು ಹೀಗೆ ಸಪ್ಪೆಯಾಗಿ ಹೋಗುವರು. ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ ಸಂಖ್ಯೆ 2 ಶ್ಲೋಕ ಸಂಖ್ಯೆ 46ರಲ್ಲಿ ಗೀತೆ ಜ್ಞಾನದಾತ ಸ್ವತಃ ಹೇಳುತ್ತಾನೆ, ಈ ಕಾಲ ಏನೆಂದರೆ ಯಾವಾಗ ತತ್ವದರ್ಶಿ ಸಂತ ನಿಮಗೆ ಸಿಕ್ಕಿಬಿಡುವರು, ಆ ತತ್ವಜ್ಞಾನವನ್ನು ಹೇಳುವರು. ತತ್ವಜ್ಞಾನದಿಂದ ತಮಗೆ ನಂತರ ಎಲ್ಲ ಭಗವಂತರುಗಳ ಸ್ಥಿತಿಯ ಪರಿಚಯ ಆಗುವುದು. ಆ ಸಮಯದಲ್ಲಿ ತಮ್ಮ ಮನಸ್ಸಿನ ಸ್ಥಿತಿ ಹೀಗೆ ಆಗುವುದು. ಹೇಗೆಂದರೆ, ಬಹಳ ದೊಡ್ಡ ಜಲಾಶಯದ ಪ್ರಾಪ್ತಿಯ ಬಳಿಕ ಯಾವ ರೀತಿಯ ಆಸ್ಥೆ ಪುಟ್ಟ ಜಲಾಶಯದ ಕುರಿತು ವ್ಯಕ್ತಿಗಳದ್ದು ಇರುತ್ತದೋ ಹಾಗೆ. ಪುಣ್ಯಾತ್ಮರೇ, ಯಾವಾಗ ಈ ಗೀತೆಯ ಜ್ಞಾನ ಪ್ರದಾನಗೊಳಿಸಲಾಗುತ್ತಿತ್ತೋ ಆ ಸಮಯದಲ್ಲಿ ಜಲಾಶಯಗಳಿಂದ, ಕೆರೆಗಳಿಂದ, ಹೊಂಡಗಳಿಂದ ಜೀವನ ನಿರ್ವಹಣೆ ನಡೆಯುತ್ತಿತ್ತು, ಮನುಷ್ಯರದ್ದು, ಎಲ್ಲ ಪ್ರಾಣಿಗಳದ್ದು. ಮಳೆಯೂ ಆಗುತ್ತಿತ್ತು. ದೂರ ದೂರದಿಂದ ನೀರು ಹರಿದು ಬಂದು ಒಂದು ಕೆರೆಯ ರೂಪವನ್ನು ಧಾರಣೆ ಮಾಡಿಕೊಳ್ಳುತ್ತಿತ್ತು. ಆ ಜಲಾಶಯದ ಅಕ್ಕಪಕ್ಕ 20-30 ಗುಡಿಸಲುಗಳನ್ನು ಹಾಕಿಕೊಳ್ಳುತ್ತಿದ್ದರು. ಮೊದಲು ಹೀಗೆ ಪುಟ್ಟ ಪುಟ್ಟ ಹಳ್ಳಿ ಊರುಗಳು ಇರುತ್ತಿದ್ದವು. 20 ಮನೆ 50 ಮನೆಗಳನ್ನು ಕಟ್ಟಿಕೊಂಡು ಮತ್ತು ಇಡೀ ಜೀವನ ಅಂದರೆ ಅದರಿಂದಲೇ ಸ್ನಾನಕ್ಕಾಗಿ ನೀರನ್ನು ಬಳಸ್ತಿದ್ರು, ಅದರಿಂದಲೇ ಕುಡಿಯೋದಕ್ಕಾಗಿ ಕೂಡ, ಅದರಿಂದಲೇ ಅಲ್ಪ ಸ್ವಲ್ಪ ಒಳ್ಳೆಯ ತರಕಾರಿಗಳನ್ನು ಬೆಳೆಯುತ್ತಿದ್ರು, ಅದರಿಂದಲೇ ನೀರಾವರಿಯನ್ನು ಮಾಡುತ್ತಿದ್ದರು. ಹೇಳುವ ಅರ್ಥ ಇದಾಗಿದೆ ಅಂದರೆ, ಒಂದು ವೇಳೆ 1 ವರ್ಷ ಮಳೆಯು ಆಗದಿದ್ದರೆ ಆಗ ಆ ಕೆರೆಯ ನೀರು ಸಂಪೂರ್ಣ ಒಣಗಿ ಹೋಗುತ್ತಿತ್ತು. ಮತ್ತು 2 ವರ್ಷ ಮಳೆಯಾಗದಿದ್ದರಂತೂ ಬರಗಾಲ ಬಂದು ಅವರೆಲ್ಲ ನಾಶವಾಗುತ್ತಿದ್ದರು, ಅದರ ಆಶ್ರಿತ ವ್ಯಕ್ತಿಗಳು ಮತ್ತು ಪ್ರಾಣಿಗಳು ಕೂಡ. ಮತ್ತು ಆ ವ್ಯಕ್ತಿಗಳಿಗೆ ಕೇವಲ ಪುಟ್ಟ ಕೆರೆ ಜಲಾಶಯದ ಮೇಲೆ ಆಶ್ರಿತರಾದವರಿಗೆ ಒಂದು ಬಹಳ ದೊಡ್ಡ ಸರೋವರ ಸಿಕ್ಕಿಬಿಟ್ರೆ, ಅಷ್ಟು ದೊಡ್ಡ ಸರೋವರ ಸಿಕ್ಕಿಬಿಟ್ರೆ ಅದರ ಬಗ್ಗೆ ಗೊತ್ತಾದರೆ, ಅಂದರೆ ಅಲ್ಲಿ 10 ವರ್ಷ ಮಳೆಯಾಗದಿದ್ದರೂ ಅದರ ನೀರು ಬತ್ತುವುದಿಲ್ಲ. ಆಗ ಆ ಸಮಯದಲ್ಲಿ ಆ ಜನರ ಆಸ್ಥೆಯು ಆ ಪುಟ್ಟ ಜಲಾಶಯದ ಕುರಿತು ಹೇಗಿರುತ್ತದೆ ಅಂದರೆ, ಪುಣ್ಯಾತ್ಮರೇ, ಅವರಿಗೆ ಆ ಜಲಾಶಯದ ನೀರು, ಪುಟ್ಟ ಜಲಾಶಯ ಅಂದರೆ ಕೆರೆಯ ನೀರು ಕೆಟ್ಟದೆಂದಂತೂ ಅನಿಸುವುದಿಲ್ಲ. ಆದರೆ ಅದು ಸಫಿಷಿಯೆಂಟ್ ಅಲ್ಲ. ಅದು ಪೂರ್ಣವಾಗಿ ಅವರ ಎಲ್ಲ ಕಾರ್ಯಗಳನ್ನು ಮಾಡಲು ಸಾಧ್ಯ, ಅವರಿಗಾಗಿ ಪರ್ಯಾಪ್ತವಲ್ಲ. ಅದಂತೂ ಚಿಕ್ಕ ಪುಟ್ಟ ಕೆಲಸ ಮಾಡಬಹುದು. ಅದಂತೂ ತಾತ್ಕಾಲಿಕವಾಗಿತ್ತು. ಮಳೆ ಬಂದರೆ ನೀರು ಸಿಗುವುದು, ಬರದಿದ್ದರೆ ಬರಗಾಲದಿಂದ ಸಾಯುವರು. ಮತ್ತು ಯಾವ ಕೆರೆ ಸರೋವರದಲ್ಲಿ 10 ವರ್ಷಗಳ ತನಕ ಮಳೆ ಬರದಿದ್ದರೂ ಅದರಲ್ಲಿ ನೀರು ಸಮಾಪ್ತವಾಗುವುದಿಲ್ಲವೋ ತಕ್ಷಣವೇ ಇದನ್ನು ಬಿಟ್ಟು ಆ ದೊಡ್ಡ ಸರೋವರದ ಆಶ್ರಯವನ್ನು ಪಡೆಯುತ್ತಾರೆ. ಹಾಗಾಗಿ ಪುಣ್ಯಾತ್ಮರೇ, ಇಂದು
ಯಾರು ಬುದ್ಧಿವಂತ ವ್ಯಕ್ತಿಗಳಿದ್ದಾರೆ, ಯಾರ ಹಿಂದಿನ ಶುಭ ಸಂಸ್ಕಾರಗಳು ಅಧಿಕವಾಗಿವೆ, ಅವರು ಈ ಜ್ಞಾನವನ್ನು ಕೇಳುತ್ತಲೇ ತಕ್ಷಣ ಆ ಪೂಜೆಗಳನ್ನು, ಆ ದೇವತೆಗಳನ್ನು, ಆ ಭಗವಂತರುಗಳನ್ನು, ಆ ಕೆರೆಗಳನ್ನು ತಕ್ಷಣವೇ ತ್ಯಜಿಸುವರು. ಯಾರು ಸ್ವತಃ ನಾಶ ಹೊಂದುವರೋ ಅವರನ್ನು ಮತ್ತು ಅವರು ಸ್ವತಃ ಸಾಯುವರು, ನಮ್ಮನ್ನು ಹೇಗೆ ರಕ್ಷಿಸುವರು? ಅವರೂ ಕೂಡ ತಮ್ಮ ಕರ್ಮದ ದಂಡವನ್ನು ಅನುಭವಿಸಲೇಬೇಕಾಗುತ್ತದೆ. ಅಂದರೆ ಪ್ರಾರಬ್ಧದಲ್ಲಿ ಪರಿವರ್ತನೆ ಮಾಡಲಾರರು. ಹಾಗಾದರೆ ತಮಗೆ ಹೇಗೆ ಸುಖ ಕೊಡಲು ಸಾಧ್ಯ? ಶ್ರೀಕೃಷ್ಣನ ಜೀವನವನ್ನು ನೋಡಿ ಇಡೀ ಜೀವನ ದುಃಖದಿಂದ ತುಂಬಿತ್ತು. ಜನ್ಮ ಜೈಲಲ್ಲಿ, ತಂದೆ ತಾಯಿ ಜೈಲಲ್ಲಿ, ಹೊರಗೆ ಬಂದ ಮೇಲೆ ಮಾವಶತ್ರುವಾದ, ಜರಾಸಂಧ, ಶಿಶುಪಾಲ, ಚಾಣೂರ, ಮತ್ತೊಮ್ಮೆ ಇನ್ಯಾರ್ಯಾರೋ ಹೀಗೆ ಅವನ ಹಿಂದೆ ಬಿದ್ದಿರುತ್ತಿದ್ದರು. ಮತ್ತು ಭಗವಂತನು ಇಲ್ಲಿಯ ಆ ನಿಮ್ಮ ರಾಮ ಅಂದರೆ ಶ್ರೀಕೃಷ್ಣ, ಅವನು ಇಲ್ಲಿಂದ ಮಥುರಾವನ್ನು ತ್ಯಜಿಸಿ ಮತ್ತು ಆ ಸಮುದ್ರದಲ್ಲಿ ಹೋಗಿ ಆಶ್ರಯವನ್ನು ಪಡೆದರು. ಅಲ್ಲೊಂದು ದ್ವೀಪ ನೋಡಿ ಅಲ್ಲಿ ತನ್ನ ನಗರವನ್ನು ನಿರ್ಮಿಸಿದರು. ಎಲ್ಲ ಯಾದವರನ್ನು ಅಲ್ಲಿಗೆ ಕರೆದೊಯ್ದರು. ಅಂದರೆ ಯಾರು ಕಾದಾಡುವರು ಈ ಮೂರ್ಖರೊಂದಿಗೆ ಇಲ್ಲಿ ದಿನಾಲೂ? ಮತ್ತು ನಂತರ ಅಂತ್ಯ ಹೇಗಾಯಿತು ಶ್ರೀಕೃಷ್ಣನದು? ಇಡೀ ಯಾದವ ಕುಲದ ಅಂತ್ಯ ಹೇಗಾಯಿತು? ಯಾರ ಎದುರು? ಈಗ ಹೇಗೆಂದರೆ, ಸಾಧಾರಣವಾಗಿ ಈ ಧಾರಣೆ ಆಗಿದೆ ಅಂದರೆ ನಮ್ಮ ಕುಲ ಮುಂದುವರಿಯಲಿ ಮತ್ತು ನಮಗೆ ಮಕ್ಕಳಾಗಲಿ, ನಮ್ಮ ವಂಶವು ಬೆಳೆಯಲಿ, ನಮಗೆ ಬಹಳ ಸಂತೋಷ ಆಗುವುದು. ಮತ್ತು ಅವರೆದುರು ಇಡೀ ಕುಲವೇ ನಾಶವಾಗಿ ಹೋಯಿತು. ಶ್ರೀಕೃಷ್ಣ ನಂತರ ಸತ್ತರು. ಮೊದಲಂತೂ 56 ಕೋಟಿ ಯಾದವರು ಅವರೆದುರು ಪರಸ್ಪರ ಕಡಿದು ಸತ್ತರು. ಯಾರೋ ಒಬ್ಬ ವ್ಯಕ್ತಿಗೆ 5 ಪುತ್ರರಿದ್ದಾರೆ ಮತ್ತು ಒಬ್ಬ ಪುತ್ರ ಸತ್ತು ಹೋದರೆ ತಲೆ ಚಚ್ಚಿಕೊಳ್ಳುತ್ತಾನೆ, ಅವನು ದುಃಖದಲ್ಲಿ. ಮತ್ತು 2 ಸತ್ತರೆ ಸಂಪೂರ್ಣ ಅತ್ತತ್ತು ಕುರುಡನಾಗುತ್ತಾನೆ. ಮತ್ತು 5 ಸತ್ತರೆ ಅವನ ಸ್ಥಿತಿಯನ್ನು ಅನುಭವಿಸಿದ ಅವನೇ ಅರಿಯಬಲ್ಲನು. ಮತ್ತು ಶ್ರೀಕೃಷ್ಣನ ಮೊಮ್ಮಕ್ಕಳು ಮತ್ತು ಮರಿಮಕ್ಕಳು ಮತ್ತು ಎಲ್ಲ ಸಂಬಂಧಿಕರು, ಬಂಧು ಬಳಗ ಎಲ್ಲವೂ ನಷ್ಟವಾಗಿ ಹೋಯಿತು. ಶ್ರೀಕೃಷ್ಣನು ಅದೆಲ್ಲ ನೋಡುತ್ತಿದ್ದರು. ಒಬ್ಬ ಮುದುಕಿ ಅಳುತ್ತಾ ಹೀಗೆ ಹೇಳಿದಳು, ಒಬ್ಬ ಮಗ ಸತ್ತು ಹೋದ, 2 ಮೊಮ್ಮಕ್ಕಳು ಸತ್ತು ಹೋದರು ಆಕ್ಸಿಡೆಂಟ್ನಲ್ಲಿ. ಹೇ ಭಗವಂತ, ಇದನ್ನು ನೋಡಲು ನಾನು ಏಕೆ ಜೀವಂತ ಉಳಿದಿರುವೆ? ಮೊದಲೇ ಏಕೆ ಸಾಯಲಿಲ್ಲ? ಅಂದರೆ ನಂತರ ಜೀವಂತವಿರುವ ಆ ಹಿರಿಯ ವ್ಯಕ್ತಿಗಳ ಮುಂದೆ ಕುಲ ಸಾಯತೊಡಗಿದರೆ ಅವರು ಸುಖಿಯಾಗಿರಲು ಸಾಧ್ಯವೇ ಇಲ್ಲ. ಈಗ ಪುಣ್ಯಾತ್ಮರೇ ಇಲ್ಲಿ ಏನು ಹೇಳ್ತಾರೆ? तारा मंडल बैठ कर ये चांद बड़ाई खावे, उदय हुए जब सूरज का ये स्यों तारों छप जावे. ಈಗ ಪರಮೇಶ್ವರರ ಜ್ಞಾನದೆದುರು ಈಗ ವೇದಜ್ಞಾನ. ಮೊದಲ ಮಾತಂತೂ ಯಾರು ವೇದಗಳ ಗುತ್ತಿಗೆ ತೆಗೆದುಕೊಂಡಿದ್ದರೂ ಅವರಿಗೆ ವೇದಗಳ ಜ್ಞಾನವಿರಲಿಲ್ಲ. ವೇದಗಳು ಹೇಳುತ್ತವೆ ಪರಮಾತ್ಮ ಸಶರೀರನಾಗಿದ್ದಾನೆ, ಮನುಷ್ಯ ಸದೃಶನು. ಮತ್ತು ಆ ಪರಮಾತ್ಮ ಮೇಲೆ ಸತ್ಯಲೋಕದಲ್ಲಿ ಅಮರ ಸ್ಥಾನದಲ್ಲಿ ಇರುತ್ತಾನೆ, ದಿವ್ಯ ಲೋಕದಲ್ಲಿ ಇರುತ್ತಾನೆ. ಮತ್ತು ಅಲ್ಲಿಂದ ವೇಗವಾಗಿ ಇಲ್ಲಿಗೆ ಬರುತ್ತಾನೆ. ತನ್ನ ಯಥಾರ್ಥ ಜ್ಞಾನದ ಪ್ರಚಾರವನ್ನು ಅವನೇ ಮಾಡುತ್ತಾನೆ. ಮತ್ತು ಅವನು ಶ್ರೇಷ್ಠ ಆತ್ಮಗಳನ್ನು, ಯಾರೋ ಒಳ್ಳೆಯ ಆತ್ಮಗಳಾಗಿವೆ ಅವರಿಗೆ ಸಿಗುತ್ತಾನೆ, ಅವರಿಗೆ ಜ್ಞಾನ ಪ್ರಚಾರ ಮಾಡುತ್ತಾನೆ. ಮತ್ತು ಆ ಹಂಸಾತ್ಮರು ಆ ಪರಮಾತ್ಮನ ಆ ಜ್ಞಾನದ ಪ್ರಚಾರವನ್ನು ಪುನಃ ಮಾಡುತ್ತಾರೆ. ಮುಂದಕ್ಕೆ ಅವರು ಪ್ರಚಾರ ಮಾಡುತ್ತಿರುತ್ತಾರೆ. ಹಾಗಾದರೆ ಆ ಪರಮೇಶ್ವರ ಯಾರಾಗಿದ್ದಾರೆ? ಇಂದಿನ ತನಕ ಈ ಲೀಲೆ ಯಾರು ಮಾಡಿದರು? ಕಬೀರ್ದೇವರು, ಕಾಶಿಯಲ್ಲಿ ಬಂದಿರುವ ಆ ನೇಕಾರನು, ಆ ಸರ್ವಶಕ್ತಿವಂತನು. ಎಷ್ಟು ಬಾರಿ ಅವರು ಪ್ರಕಟವಾಗಿದ್ದಾರೆ, ಇದೇ ರೀತಿಯಾಗಿದ್ದಾರೆ ಅಂದರೆ ವೇದಗಳು ಹೇಳುವಂತೆ. ಆದರೆ ಈ ವೇದಗಳ ಜ್ಞಾತರು, ವೇದಗಳ ಪಂಡಿತರು ಹೇಳುತ್ತಿದ್ದರು, ನಾವು ವೇದಗಳನ್ನು ಬಲ್ಲೆವು, ವೇದಗಳನ್ನು ಸತ್ಯವೆಂದು ನಂಬುತ್ತೇವೆ. ಆದರೆ ಅವರಿಗೆ ವೇದಗಳ ಜ್ಞಾನವೇ ಇರಲಿಲ್ಲ. ವೇದಗಳು ಹೇಳುತ್ತವೆ ಪರಮಾತ್ಮ ಸಶರೀರನು, ಅವರು ನಿರಾಕಾರನೆಂದು ಹೇಳುತ್ತಾರೆ. ಮತ್ತು ವೇದಗಳು ಹೇಳುತ್ತವೆ ಪರಮಾತ್ಮನು ಏಕದೇಶೀಯನು, ಅವರು ಹೇಳ್ತಾರೆ ಏಕದೇಶೀಯನಲ್ಲ, ಒಂದು ಸ್ಥಾನದಲ್ಲಿ ಇರುವುದಿಲ್ಲ. ಮತ್ತು ಅವರು ಹೇಳ್ತಾರೆ ವೇದಗಳಲ್ಲಿ ಎಲ್ಲೂ ಬರೆದಿಲ್ಲ ಏನೆಂದರೆ ಪಾಪ ನಾಶವಾಗುತ್ತವೆ, ಪ್ರಾರಬ್ಧದ ಕರ್ಮ ನಾಶವಾಗುತ್ತವೆ, ಪಾಪಕರ್ಮ ನಷ್ಟವಾಗುತ್ತವೆ. ಆದರೆ ವೇದಗಳು ಹೇಳುತ್ತವೆ ಪರಮೇಶ್ವರನ ಸಾಧನೆಯಿಂದ ಘೋರ ಪಾಪಗಳು ಕೂಡ ನಾಶವಾಗುತ್ತವೆ. ಹಾಗಾಗಿ ಪುಣ್ಯಾತ್ಮರೇ, ಈ ಯಥಾರ್ಥ ಜ್ಞಾನವನ್ನು ಪ್ರಭು 600 ವರ್ಷಗಳ ಮೊದಲು ಪರಮೇಶ್ವರನು ಸ್ವತಃ ಬಂದು ಹೇಳಿದ್ದರು. जब ही सत्यनाम हृदय धरो, भयो पाप को नासे, जैसे चिंगारी अग्नि की भाई पड़े पुराणे घासे. ಅಂದರೆ ಬೆಂಕಿಯ ಕಿಡಿ ಅದು ಏನಿದೆ, ಮತ್ತು ಬೇಕಾದರೆ 1,00,000 ಟನ್ನುಗಳಷ್ಟು ಒಣಹುಲ್ಲು ಬಿದ್ದಿರಲು ಅದರಲ್ಲಿ ಒಂದು ಬೆಂಕಿಯ ಕಿಡಿ ಹಾಕಿ ಅಥವಾ ಬೆಂಕಿ ಉರಿಸಿ ಅದರಲ್ಲಿ ಹಾಕಿ ಗಾಳಿ ಬೀಸಲು ಉರಿದು ಸುಟ್ಟು ಹೋಗುವುದು, ಎಲ್ಲವೂ ಉರಿದು ಬೂದಿ ಆಗುವುದು.
ಮತ್ತು ಬೀಸುವ ಗಾಳಿ ಆ ಬೂದಿಯನ್ನು ಅಲ್ಲಿ ಇಲ್ಲಿ ಪಸರಿಸುತ್ತದೆ. ಹೀಗಾಗಿ ಪುಣ್ಯಾತ್ಮರೇ, ಪರಮಾತ್ಮ ಪರಮೇಶ್ವರ ಕಬೀರರು ಹೇಳುತ್ತಿದ್ದರು, ಯಾವ ಮಂತ್ರವನ್ನು ನಾನು ನೀಡುವೇನೋ ಅದು ಯಥಾರ್ಥ ಮಂತ್ರವಾಗಿದೆ, ಸತ್ಯ ಮಂತ್ರವಾಗಿದೆ. ಅದರ ಸಾಧನೆಯಿಂದ ತಮ್ಮ ಪಾಪಗಳು, ಸಂಚಿತ ಪಾಪಗಳು, ಪ್ರಾರಬ್ಧದ ಕರ್ಮಗಳು ಹೀಗೆ ಉರಿದು ನಾಶವಾಗುವು. ಹೇಗೆಂದರೆ ಹಳೆಯ ಹುಲ್ಲಲ್ಲಿ ಒಂದು ಬೆಂಕಿಯ ಕಿಡಿ ಹಾಕಲಾಗುತ್ತದೆ. ಈ ಸತ್ಯನಾಮವು ಹೀಗೆ ಬೆಂಕಿಯನ್ನು ಹಚ್ಚಿಬಿಡುವುದು. ಯಾರಿಗೆ ಜ್ಞಾನವಿಲ್ಲ ಅವರ ಕುರಿತು ಭಗವಂತ ಏನು ಹೇಳ್ತಿದ್ದಾರೆ? पद गावे मन हर्ष के, पद गावे मन हर्षिया और साखी कहा आनंद, राम नाम जाना नहीं गल में पड़ गया फंद, करता जिसे कीर्तन ऊंचा कर कर तोड़े, जाने बुझे कुछ नहीं यों ही अंधा रूंडे. ಈಗ ಏನು ಹೇಳ್ತಾರೆ? ಇವರು ಕೀರ್ತನೆಯನ್ನು ಮಾಡ್ತಾರೆ, ಜಾಗರಣೆಯನ್ನು ಮಾಡ್ತಾರೆ. ಇವರು ಬಹಳ ಮಧುರವಾದ ಸ್ವರದಲ್ಲಿ ಮತ್ತು ಮೇಲಕ್ಕೆ ಮುಖ ಮಾಡಿ ಮತ್ತು ರಾಗವನ್ನು ಸೇರಿಸುತ್ತಾರೆ. ಹೀಗೆ ಕಿವಿ ಮೇಲೆ ಕೈಯಿಟ್ಟು ಸ್ವರಗಳನ್ನು ಸೇರಿಸಿಕೊಂಡು ಮತ್ತು ಹೇಳ್ತಾರೆ, ನಾಮದ ಬಗ್ಗೆ ಗೊತ್ತಿಲ್ಲ, ಬಾಯಿಗೆ ಬಂದಂತೆ ಹಾಡುತ್ತಾರೆ. ಈಗ ಯಾವ ಮಂತ್ರದಿಂದ? ಹೇಗೆಂದರೆ ಯಾರೋ ರೋಗದ ಬಗ್ಗೆ ಹೇಳುತ್ತಿದ್ದಾರೆ, ನಿನಗೆ ಈ ರೋಗವಿದೆ ಅಂತ, ಔಷಧಿಯನ್ನು ತಿನ್ನು, ಈ ರೋಗವಿದೆ, ಔಷಧಿ ತಿನ್ನು. ಈಗ ರೋಗವೇ ಇಲ್ಲ. ಈಗ ಪುಣ್ಯಾತ್ಮರೇ, ಈ ರೀತಿ ಹೇಳುವವರಿದ್ದಾರೆ. ಏನೆಂದರೆ ಭಗವಂತನ ಭಕ್ತಿಯನ್ನು ಮಾಡಬೇಕು, ಪರಮಾತ್ಮನ ಭಕ್ತಿಯಿಂದ ದುಃಖ ದೂರವಾಗುತ್ತದೆ. ಎಲ್ಲ ಸತ್ಸಂಗಗಳಲ್ಲಿಯೂ ಸಂತರು ಹೇಳ್ತಾರೆ. ಆದರೆ ಅವರ ಬಳಿ ಆ ಔಷಧಿ ಇಲ್ಲ, ಆ ಮಂತ್ರ ಇಲ್ಲ. ಅಂಥವರಂತೂ ಸುಮ್ಮನೆ ವ್ಯರ್ಥವಾಗಿ ತನ್ನ ಸಮಯವನ್ನು ವೇಸ್ಟ್ ಮಾಡುತ್ತಿದ್ದಾರೆ. ಪದ್ಗಾಯ ಮನ ಹರ್ಷಿಯ ಸಾಕ್ಷಿ ಕಹೋ ಆನಂದ, ರಾಮ ನಾಮ ಜಾಣ್ಯ ನಹಿ यों ही अंधा रूंडे, नाचे गावे पद कहे और ना ही नाम से हेत, कहे कबीर क्यों नीप जयो बीज बेहू ना खेत. ಈಗ ಒಂದು ಒಳ್ಳೆಯ ಊರಿದೆ. ಇದನ್ನು ತಾವು ನೋಡಿರಬಹುದು. ಕೆಲವು ಸಂತರು ಹೀಗೆ ಡ್ಯಾನ್ಸ್ ಮಾಡಲು ತೊಡಗುವರು. ಅವರದಂತೂ ಮರಳು ಮಾಡುವ ಉದ್ದೇಶವಿದೆ. ಅವರು ನಾಟಕಗಾರರು. ಅವರೇನು ಸಂತರೆ? ಅವರ ಯಾವ ಕ್ರಮದಿಂದಾಗಿ ಮುಗ್ಧಾತ್ಮಗಳು ಹಿಂದೆ ಬೀಳ್ತಾರೋ ಅದನ್ನೇ ತಮ್ಮದಾಗಿಸಿಕೊಳ್ಳುತ್ತಾರೆ. ಈಗ ಪರಮಾತ್ಮ ಹೇಳ್ತಾರೆ, ನಾಚೆ ಗಾವೆ ಪದ ಕಹೆ और नाम न चिन्ह हेत. ಪರಮಾತ್ಮನ ನಾಮದ ಬಗ್ಗೆ ಗೊತ್ತಿಲ್ಲ, ಆ ಸತ್ಯನಾಮದ ಕುರಿತು ಶ್ರದ್ಧೆ ಇಲ್ಲ, ಅದರ ಪ್ರಾಪ್ತಿ ಇಲ್ಲ ಅವರಿಗೆ. ಕಹೆ ಕಬೀರ್ ಕ್ಯೋ ನೀಪ ಜಯ ವೋ ಬೀಜ ಬೆಹೂ ನಾ ಖೇತ್. ಹೊಲವನ್ನಂತೂ ಸ್ವಚ್ಛಗೊಳಿಸಿದರು. ಹೇಗೆಂದರೆ ತಾವು ಸತ್ಸಂಗಕ್ಕೆ ಹೋಗುತ್ತೀರಿ ಮತ್ತು ಸಂತರು ಯಾರನ್ನು ತಾವು ಗುರುವೆಂದು ತಿಳಿದು ಹೋಗುತ್ತೀರಿ. ಪರಮಾತ್ಮನ ವಾಣಿ ಮತ್ತು ಕೇಳಿಸಿದ ಲೋಕವೈದ್ಯರಿಂದಾಗಿ ಇಷ್ಟನ್ನಂತೂ ಹೇಳಿಬಿಡುತ್ತಾರೆ. ಮನುಷ್ಯ ಜೀವನ ಭಗವಂತನು ಇದಕ್ಕಾಗಿ ನೀಡಿದ್ದಾನೆ, ಭಕ್ತಿ ಮಾಡಬೇಕು. ಮನುಷ್ಯ ಜೀವನ ಮತ್ತೆ ಮತ್ತೆ ಪ್ರಾಪ್ತವಾಗುವುದಿಲ್ಲ. ಈ ಮಾತುಗಳಿಂದ ತಮಗೆ ಅವರು ಪ್ರೇರಿತಗೊಳಿಸುತ್ತಾರೆ. ಆದರೆ ನಾಮ ಅವರ ಬಳಿ ಇಲ್ಲವೇ ಇಲ್ಲ. ಹೇಳ್ತಾರೆ, ಬೀಜ ಬಿನಾ ಕೋ ನೀಪ್ ಜಯ, ಕಹ ಕಬೀರ್ कैसे नीप जाओ बीज भी हो ना खेत. ಯಾವ ಹೊಲದಲ್ಲಿ ಬೀಜ ಬಿತ್ತಿಲ್ಲ ಅದರಲ್ಲಿ ಬೆಳೆಯುವುದೇನು, ಆಗುವುದೇನು? ಮತ್ತಿದೇ ರೀತಿ ಒಂದು ವೇಳೆ ಬೀಜ ಬಿತ್ತಿದ್ದರು ಅಂದರೆ ನಾಮ ಕೊಟ್ಟಿದ್ದರು, ಅದು ಮೋಕ್ಷದಾಯಕ ಮತ್ತು ಪಾಪನಾಶಕವಲ್ಲದಿದ್ದರೆ ಅದು ವ್ಯರ್ಥವಾಗಿದೆ. ಮತ್ತು ಪುಣ್ಯಾತ್ಮರೇ, ತಿಳಿದುಕೊಳ್ಳಿ, ಯಾರಾದರೂ ನಾಮದೀಕ್ಷೆಯನ್ನು ನೀಡುತ್ತಾರೆ. ಏಕೆಂದರೆ ಈ ಮಂತ್ರ ಯಥಾರ್ಥ ಮಂತ್ರ. ಈ ದಾಸನನ್ನು ಬಿಟ್ಟು ಪರಮಾತ್ಮ ಕಬೀರರು ಕಲಿಯುಗದಲ್ಲಿ ಯಾರಿಗೂ ದಾನ ಮಾಡುವ ಆದೇಶವನ್ನು ಕೊಟ್ಟಿಟ್ಟಿಲ್ಲ. ಯಾವ ಮಹಾಪುರುಷರಿಗೆ ಈ ನಾಮದೀಕ್ಷೆಯನ್ನು ನೀಡಿದ್ರು ಅವರ ತನಕವೇ ಸೀಮಿತವಾಗಿಡಲು ಅವರಲ್ಲಿ ಪ್ರತಿಜ್ಞೆ ಮಾಡಿಸಿದ್ರು. धर्मदास तो लाख दुहाई, ये सार नाम कितबार न जाई, सार शब्द बार जो पढ़ी, बिचली पीढ़ी हंस न तिरही. ಕಬೀರ ಪಂಥಿಗಳಿಗೂ ಸಾರ ಶಬ್ದದ ಅರಿವಿಲ್ಲ. ಈ ದಾಸನ ಮೇಲೆ ದಯ ಮಾಡಿದರು ಕಬೀರ ಪರಮೇಶ್ವರರು. ಹೀಗಾಗಿ ಈ ದಾಸನಿಂದ ನಾಮವನ್ನು ಪಡೆದ ಜೀವಾತ್ಮ ಒಂದೆರಡು ನೀಚ ಆತ್ಮಗಳ ಬಗ್ಗೆ ತಿಳಿದು ಬಂತೇನೆಂದರೆ ಅವರು ನಾಮದೀಕ್ಷೆ ನೀಡತೊಡಗಿದ್ದಾರೆ. ಅವರಂತೂ ಕಳ್ಳರು ಭಗವಂತನದು. ಇಂತಹ ದುಷ್ಟರಂತೂ ಮೊದಲೂ ಬಹಳ ಇದ್ದರು. ಇಂಥವರಿಂದಲೇ ಮುಚ್ಚಿಡಲು ಮಾಲೀಕನು ಇಲ್ಲಿಯ ತನಕ ಇದನ್ನು ಮುಚ್ಚಿಟ್ಟಿದ್ದರು, ಈ ಮಂತ್ರಗಳನ್ನು. ಅಂದರೆ ಯಾರಿಗೂ ಹೇಳಬಾರದು. ಆದರೆ ಈಗ ಅವರ ಬೇಳೆ ಬೇಯಲು ಸಾಧ್ಯವಿಲ್ಲ. ಏಕೆಂದರೆ ಜನರು ವಿದ್ಯಾವಂತರಾಗಿದ್ದಾರೆ. ಮತ್ತು ಈ ದಾಸನು ಆಗಾಗ ಜ್ಞಾನವನ್ನು ಸಿಡಿಗಳ ಮಾಧ್ಯಮದಿಂದ, ಸತ್ಸಂಗದ ಮಾಧ್ಯಮದಿಂದ ಮತ್ತು ನಂತರ ತಾವು ಇದರ ಬಗ್ಗೆ ಬೇರೆಯವರಿಗೆ ಹೇಳ್ತೀರಿ. ಹಾಗಾಗಿ ಅದರಿಂದ ಅವರ ಜಾಲದಲ್ಲಿ ಯಾರಾದರೂ ಸಿಕ್ಕಿಕೊಂಡರೂ ಅಜ್ಞಾನತೆಯಿಂದ ನಂತರ ಓಡಿ ಬರುವನು ಬಿಟ್ಟು ಆ ದುಷ್ಟರನ್ನು.
ಏಕೆಂದರೆ ಅವರು ನಾಮದೀಕ್ಷೆ ನೀಡುವಂಥ ಅಧಿಕಾರಿಗಳಲ್ಲ. ಹೇಗೆಂದರೆ ಯಾರೋ ನಕಲಿ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಾನೆ, ಲೈನ್ ಪಂಕ್ತಿಗಳನ್ನು ಹಾಗೇ ಬರೆಯುತ್ತಾನೆ, ಒಬ್ಬ ಅಧಿಕಾರಿ ಬರೆಯುವಂತೆ. ಯು ಆರ್ ಅಪಾಯಿಂಟೆಡ್ ಫಾರ್ ದ ಪೋಸ್ಟ್ ಆಫ್ ಸಚ್ ಆ್ಯಂಡ್ ಸಚ್, ಯುವರ್ ಸ್ಯಾಲರಿ ವಿಲ್ ಬಿ ದಿಸ್ ಆ್ಯಂಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಮತ್ತು ಕೆಳಗೆ ಅವರು ಸೈನ್ ಮಾಡುತ್ತಾರೆ ಆ ಅಧಿಕಾರಿ, ಮತ್ತು ಅವರು ಸಫಲನಾಗುತ್ತಾನೆ, ಅವನಿಗೆ ಲಾಭ ಸಿಗುತ್ತದೆ. ಅದು ಬಿಟ್ಟು ಅನಧಿಕಾರಿ ಯಾರೋ ಸುಳ್ಳು ಸೈನ್ ಮಾಡಿದರೆ ಅದೇ ಪಂಕ್ತಿಗಳನ್ನು ಬರೆದು ಆಗ ಅವನು ಮೋಸ ಮಾಡ್ತಿದ್ದಾನೆ. ಯಾರಾದರೂ ಡುಪ್ಲಿಕೇಟ್ ಪಾಸ್ಪೋರ್ಟ್ ಮಾಡಿದರೆ ಅದು ನಡೆಯದು. ನಿಗದಿತ ಸ್ಥಳಕ್ಕೆ ಹೋದಾಗ ಹಿಡಿಯಲ್ಪಡುವನು, ಇಬ್ಬರಿಗೂ ದಂಡನೆಯಾಗುವುದು. ಹೀಗೆಯೇ ಈ ನಕಲಿ ಮಂತ್ರವನ್ನು ನೀಡುವವರು ನಕಲಿ ಗುರು ಆಗಿರುವರು. ಆವಾಗ ಮೊದಲು ಯಾವುದೇ ಸಂತನಿಗೆ ಪರಮಾತ್ಮ ಈ ಮಂತ್ರ ನೀಡಿದರೂ ಮುಂದೆ ನೀಡಲಿಕ್ಕಾಗಿ ಹೇಳಿರಲಿಲ್ಲ, ಏಕೆಂದರೆ ಇವುಗಳನ್ನು ಗುಪ್ತವಾಗಿಡಬೇಕೆಂದು. ಹೀಗೆ ಈ ಪ್ರಕಾರ ಪರಮಾತ್ಮ ನಮಗೆ ಎಲ್ಲ ರೀತಿಯ ಜ್ಞಾನವನ್ನು ನೀಡಿ ಹೋಗಿದ್ದಾರೆ. ಕೆಲವು ಭಕ್ತರು ಹೇಳ್ತಾರೆ, ಇಲ್ಲಿಂದ ವಿಮುಖರಾದವರು ಈ ದಾಸನಿಂದ ಹಾಗೆಯೇ ಹೊರಟು ಹೋದರು, ಅವರು ನಾಮವಂತೂ ಕೊಡುತ್ತಿಲ್ಲ. ಅವರಿಗೆ ಇಷ್ಟಂತೂ ಅರಿವಾಗಿದೆನೆಂದರೆ ಭಾರ ತನ್ನ ತಲೆ ಮೇಲೆ ಇಟ್ಟುಕೊಳ್ಳಬಾರದು, ನಾಮವನ್ನು ಬಿಟ್ಟು ಹೋದರು. ತಮ್ಮ ಅಯೋಗ್ಯತೆಯ ಕಾರಣದಿಂದ, ತಮ್ಮ ಬಲಹೀನತೆಯ ಕಾರಣ, ಕೆಡುಕುತನ ಬಿಡದ ಕಾರಣ. ಹೀಗೆ ಆ ಒಬ್ಬಿಬ್ಬರು ಹೊರಟು ಹೋದವರು ಏನು ಹೇಳ್ತಾರೆ, ಮನೆಯಲ್ಲಿ ಕುಳಿತುಕೊಂಡು, ಅಂದರೆ ನಾವಂತೂ ಅದೇ ಮಂತ್ರದ ಜಪವನ್ನು ಮಾಡುತ್ತಿದ್ದೇವೆ ಮತ್ತು ಅಲ್ಲಿ ಹೋಗುವುದಿಲ್ಲ ನಾವು ಗುರುಗಳ ಬಳಿಯಲ್ಲಿ. ನಾವು ಅದೇ ಮಂತ್ರ ಮಾಡುತ್ತೇವೆ, ದಿನ ಆರತಿ ಮಾಡುತ್ತೇವೆ, ನಿತ್ಯ ನಿಯಮ ಕೂಡ ಮಾಡುತ್ತೇವೆ. ಪರಮಾತ್ಮ ಹೇಳ್ತಾರೆ, सतगुरु शरणा छोड़ गए, सतगुरु संगत छोड़ गए, और लाख वर्ष जप कीन, इंद्री कर्म ना मोक्ष होए, फिर काल का अधीन. ಈಗ ಪುಣ್ಯಾತ್ಮರೇ 100 ಬಾರಿ ಜ್ಞಾನ ನೀಡುತ್ತೇವೆ ಮತ್ತು ಇಂತಿಂಥ ಕರ್ಮಹೀನ ಮನುಷ್ಯರು 10 ವರ್ಷ ಇಲ್ಲಿ ಜ್ಞಾನವನ್ನು ಕೇಳಿ ಸೇವೆಯನ್ನು ಮಾಡಿ ಮತ್ತು ಕರ್ಮ ಹಾಳು ಮಾಡಿಕೊಂಡು ಹೋದರು. ಹಾಗಂತೂ ಎಷ್ಟೋ ಒಂದು ದಿನಗಳಷ್ಟು ಜ್ಞಾನವನ್ನು ಕೇಳಿ ವ್ಯಕ್ತಿಯು ಸಮರ್ಪಿತನಾಗುವನು. ಮತ್ತು ಈಗ ಹೇಳ್ತಾರೆ ಪರಮಾತ್ಮ, ಪದೇ ಪದೇ ತಿಳಿಸ್ತಾರೆ ನಮಗೆ, ಏನಂದ್ರೆ सतगुरु संगत छोड़ के जब लाख वर्ष जप कीन, इंद्री कर्म ना मोक्ष होए, फिर काल का अधीन. ಪರಮಾತ್ಮನ ಮಾರ್ಗವನ್ನು ಬಿಟ್ಟು, ಗುರುಗಳನ್ನು ಬಿಟ್ಟು, ಸದ್ಗುರುವಿನ ಸಂಸರ್ಗವನ್ನು ಬಿಟ್ಟು ತನ್ನಿಚ್ಛೆಯಂತೆ ಬೇಕಾದರೆ ಕೋಟ್ಯಾನು ವರ್ಷ ಜಪ ಮಾಡಿ ಕಾಲನ ಅಧೀನದಲ್ಲಿಯೇ ಇರುವಿರಿ. ಈಗ ಅಂತೆಯೇ गुरु मानुष कर जानते ते नर कहिए अंधे, होए दुखी संसार में फिर आगे यम के फंदे. ಈಗ ಆ ವ್ಯಕ್ತಿಗಳು ಯಾರು ಇಲ್ಲಿಂದ ವಿಮುಖರಾದರೂ ತಮ್ಮ ಚತುರತೆಯ ಮೂರ್ಖತೆಯ ಕಾರಣದಿಂದ, ಹಾಗಂತೂ ಮೂರ್ಖತೆಯ ಕಾರಣ ಯಾಕಂದರೆ ತಮ್ಮನ್ನು ಅಧಿಕ ಚತುರರೆಂದು ತಿಳಿದ ಕಾರಣ. ಹಾಗಾದ್ರೀಗ ಅವರೊಡನೆ ಮುಂದೆ ಏನಾಗುವುದು ತಿಳಿಯಿರಿ. 4 ವರ್ಷ 5 ವರ್ಷ 6 ವರ್ಷ ಚೆನ್ನಾಗಿ ಭಕ್ತಿ ಮಾಡಿದರು, ದಾನವನ್ನು ಕೂಡ ಮಾಡಿದರು. ಆ ಪುಣ್ಯ ಅವರ ಗುಡ್ ಅಕೌಂಟ್ನಲ್ಲಿ ಡೆಪಾಸಿಟ್ ಆಯಿತು. ಅವರ ಆ ಎಲ್ಲ ಕ್ರಿಯೆಗಳದ್ದು ಎಲ್ಲಿಯವರೆಗೆ ಅವರ ಪುಣ್ಯಗಳಿರುವುದೋ ಅಲ್ಲಿಯ ತನಕ ಅವರ ಮನೆಯಲ್ಲಿ ಯಾವ ಆಪತ್ತುಗಳು ಬರಲಾರವು, ಏಕೆಂದರೆ ಪುಣ್ಯದಿಂದ ಸುಖವಾಗುತ್ತದೆ. ಮತ್ತು ಆ ಪುಣ್ಯಗಳು ಮುಗಿದ ನಂತರ ಇಷ್ಟೊಂದು ದುಃಖಗಳು ಬರುವುವು, ಒಂದರ ಹಿಂದೆ ಒಂದು, ಅಂದರೆ ಅವರ ಅರಿವಿಗೆ ಬರುವುದಿಲ್ಲ. ಮತ್ತಾ ಒಬ್ಬ ವ್ಯಕ್ತಿ ಹೇಳುತ್ತಿದ್ದ, ಈಗ 2ನೇ ಬಾರಿ ದೀಕ್ಷೆ ಪಡೆದ ಅವನು ಬಂದು ಹೇಳುತ್ತಿದ್ದ, 4 ವರ್ಷಗಳಷ್ಟು ಅಲೆದು ಕಷ್ಟ ಅನುಭವಿಸಿ ಸಾಕಾಯಿತು. ಅವನಿಗಾಗ ಕ್ಯಾನ್ಸರ್ ಆಗಿತ್ತು ಮತ್ತು ಪುನಃ ಇಲ್ಲಿಗೆ ಬಂದು ಕ್ಷಮೆಯನ್ನು ಕೇಳಿದನು, ಉಪದೇಶವನ್ನು ಪಡೆದನು. ಈಗ ಭಗವಂತನಿಗೆ ಗೊತ್ತು ಅವನು ಸರಿ ಹೋಗುವನೋ ಇಲ್ಲವೋ, ಅದಂತೂ ಪರಮಾತ್ಮನ ಕೃಪೆ. ಆದರೆ ಕರ್ಮವನ್ನು ಹಾಳು ಮಾಡಿಕೊಂಡ ಅಂಥವರೊಂದಿಗೆ ಹೀಗೆಯೇ ಆಗುವುದು. ಹಾಗಾದರೆ ಪುಣ್ಯಾತ್ಮರೇ, ಎಲ್ಲಿಯವರೆಗೆ ಮನುಷ್ಯನ ಪುಣ್ಯಗಳಿರುತ್ತವೆ ಅಲ್ಲಿಯವರೆಗೆ ಅವನು ಭಗವಂತನ ಹತ್ತಿರ ಕೂಡ ಬರುವುದಿಲ್ಲ, ಪರಮಾತ್ಮನ ಬಳಿ. ಮತ್ತು ಕಾಲನ್ನು ಏನು ಮಾಡುತ್ತಾನೆ ಅಂದರೆ, ಈಗ ಅಂತೆಯೇ ಯಾವ ಮನುಷ್ಯ ಇಲ್ಲಿಂದ ವಿಮುಖನಾದನು, ಯಾವ ಪರಿವಾರ ಅಥವಾ ವ್ಯಕ್ತಿ ಇಲ್ಲಿಂದ ಹೊರಟು ಹೋದರೂ ಅವರ ಹೆಸರು ಕಟ್ಟಾಯಿತು ವಿದ್ಯಾಲಯದಿಂದ. ಮತ್ತು ಯಾವ ಹುಡುಗರು ವಿದ್ಯಾಲಯಕ್ಕೆ ಬರುತ್ತಿದ್ದಾರೆ, ತಪ್ಪು ಮಾಡುತ್ತಾರೆ, ಆಗ ಟೀಚರ್ ಅವರಿಗಾಗಿ ಅವರ ಭವಿಷ್ಯವನ್ನು ಗಮನದಲ್ಲಿ ಇಟ್ಟು ಅವರನ್ನು ಬೈಯುತ್ತಾರೆ ಕೂಡ. ಹೋಮ್ವರ್ಕ್, ಕ್ಲಾಸ್ ವರ್ಕ್ನಲ್ಲಿ ತಪ್ಪನ್ನು ಮಾಡಿದರೆ ಅಥವಾ ತರದಿದ್ದರೆ ಬೆದರಿಸುತ್ತಾರೆ, ಅವರನ್ನು ನಿಲ್ಲಿಸುತ್ತಾರೆ ಮತ್ತು ಅವರನ್ನು ಪಕ್ಕಾ ಟೈಟಾಗಿಡುತ್ತಾರೆ. ಮತ್ತು ಆ ಮಕ್ಕಳು ಅಧ್ಯಾಪಕರು ಬೆದರಿಸಿದಾದ ನಂತರ ಅವರು ತಮ್ಮ ಭವಿಷ್ಯದ ಬಗ್ಗೆ ಚಿಂತಿಸಿ ಇನ್ನೂ ಸುಧಾರಣೆಗೆ ಬರುತ್ತಾರೆ. ಗುರುಗಳು ಬೆದರಿಸುತ್ತಾರೆ, ಹೊಡೆಯುತ್ತಾರೆ, ಮತ್ತಾಗ ಆ ಮಕ್ಕಳು ಒಳ್ಳೆ ರೀತಿಯಿಂದ ಸುಧಾರಣೆಗೊಂಡು ಬರುತ್ತಾರೆ, ಸಫಲರಾಗುತ್ತಾರೆ. ಮತ್ತು ಅಧ್ಯಾಪಕರು ಬೆದರಿಸಿದಾಗ ಮಕ್ಕಳು ಶಾಲೆಗೇನೆ ಹೋಗದಿದ್ದರೆ ನಂತರ ಏನಾಗುವುದು, ಅವರ ದುರ್ಗತಿ ಆಗುತ್ತದೆ. ಈಗ ನಾವು ಪರಮಾತ್ಮನ ದರ್ಬಾರಿನಲ್ಲಿ ಅಂದರೆ ಶಾಲೆಯಲ್ಲಿದ್ದೇವೆ. ತಾವುಗಳು ಪರಮಾತ್ಮನ ಈ ಮೋಕ್ಷ ನೀಡುವ, ಜನ್ಮ ಮರಣದ ರೋಗ ನಿವಾರಿಸುವ, ಮೋಕ್ಷ ಪ್ರಾಪ್ತಿಗೊಳಿಸುವ ವಿದ್ಯಾಲಯಕ್ಕೆ ಬಂದಿದ್ದೀರಿ.
ಮತ್ತೀ ದಾಸನು ಇಲ್ಲಿ ಟೀಚರ್ ಆಗಿರುವನು. ಒಂದೊಮ್ಮೆ ತಾವು ಆ ಮರ್ಯಾದೆಯನ್ನು ಭಂಗಗೊಳಿಸಿದರೆ, ಅಂದರೆ ಏನಾದರೂ ತಮ್ಮ ಸ್ಟಡಿಯಲ್ಲಿ, ಪರಮಾತ್ಮನ ಈ ಅಧ್ಯಯನದಲ್ಲಿ, ಮೋಕ್ಷದ ಮಾರ್ಗದಲ್ಲಿ ಭಕ್ತಿಯನ್ನು ಭಂಗ ಮಾಡುವುದು, ಹಾನಿ ಮಾಡುವುದು, ಆಗ ಈ ದಾಸನು ಅಂಥವರನ್ನು ಗದರಿಸುವನು ಮತ್ತು ಪದೇ ಪದೇ ಟೈಟ್ ಕೂಡ ಮಾಡುವನು. ಅಂದರೆ ನೀನು ತಪ್ಪು ಮಾಡುತ್ತೀಯಾ, ಮುಂದೆ ಮಾಡಬಾರದು, ಎಚ್ಚರಿಕೆ, ಮುಂದಕ್ಕೆ ಮಾಡಿದರೆ ಮಾಡುವುದಾದರೆ ಇಲ್ಲಿಗೆ ಬರಬೇಡ. ಏಕೆಂದರೆ ಇಲ್ಲಿ ಆ ವ್ಯಕ್ತಿಯೇ ಬರುವನು ಯಾರು ಪರಮಾತ್ಮನನ್ನು ಅರಿತುಕೊಂಡಿರುವನು ಮತ್ತು ಸುಧಾರಿಸಿಕೊಂಡು ಬರುವವನು. ಮತ್ತು ಸುಧಾರಿಸಿಕೊಂಡು ಬರದವರಿಗೆ ಏನು ಮಾಡೋದು? ಆಗ ದುಃಖವಂತೂ ಬಹಳ ಆಗುತ್ತದೆ. ಏಕೆಂದರೆ ಇವನು ಹೋದ ಕಾಲನ ಬಾಯಿಯಲ್ಲಿ ನಮಗಂತೂ ಗೊತ್ತಿದೆ, ಆ ಅಯೋಗ್ಯನಿಗೆ ಅರಿವಾಗಿಲ್ಲ. ಅರಿವಾಗಿದ್ದಿದ್ರೆ ಹೋಗ್ತಿರ್ಲಿಲ್ಲ. ಹಾಗಾಗಿ ಈಗ ಏನು ಹೇಳ್ತಾರೆ ಅಂದರೆ, ನಮಗೆ ಯಾವ ಕಷ್ಟವೂ ಇಲ್ಲ, ನಮಗೆ ಯಾವ ದುಃಖವೂ ಇಲ್ಲ, ಇಲ್ಲಿಂದ ವಿಮುಖರಾಗಿ ಹೋದವರು. ಮತ್ತು ನಾವು ಅದೇ ಮಂತ್ರ ಮಾಡುತ್ತೇವೆ, ಅದೇ ರೀತಿ ಆರತಿ ಮಾಡುತ್ತೇವೆ, ಜ್ಯೋತಿಯನ್ನು ಉರಿಸುತ್ತೇವೆ, ನಮಗೆ ಯಾವ ಕಷ್ಟವೂ ಇಲ್ಲ. ಈಗ ಪುಣ್ಯಾತ್ಮರೇ ಎಲ್ಲಿಯವರೆಗೆ ಇಲ್ಲಿ ಬರ್ತಿದ್ರು ಆ ವ್ಯಕ್ತಿ ನಮಗೆ 100 ಬಾರಿ ಹೇಳ್ತಿದ್ರು. ಅಂದರೆ ಇಂದು ಮೊಮ್ಮಗನಿಗೆ ಹೀಗಾಯಿತು, ಇಂದು ಮೊಮ್ಮಗಳಿಗೆ ಈ ಸಮಸ್ಯೆಯಾಯಿತು, ಇಂದು ಹುಡುಗನಿಗೆ ಈ ನಷ್ಟವಾಯಿತು. ಮತ್ತು ಈಗ ಹೇಳ್ತಾರೆ ನಮಗೆ ಯಾವ ನಷ್ಟವೂ ಆಗುತ್ತಿಲ್ಲ, ನಾವಲ್ಲಿಂದ ಬಿಟ್ಟು ಬಂದಿರುವೆವು. ಅದಕ್ಕೇನು ಕಾರಣವಿದೆ? ಹೇಗಂದರೆ ಮಕ್ಕಳು ಶಾಲೆಗೆ ಬರ್ತಾರೆ, ಅಧ್ಯಾಪಕರು ಟೈಟಾಗಿಟ್ಟಿರ್ತಾರೆ, ಮತ್ತು ಯಾರು ಶಾಲೆಗೆ ಬರುವುದಿಲ್ಲ, ಬಿಟ್ಟು ಹೋಗಿದ್ದಾರೆ ವಿದ್ಯಾಲಯವನ್ನು, ಅವರು ಬೇಕಾದರೆ ಕತ್ತೆಗಳ ಮೇಲೆ ತಿರುಗಲಿ, ಟೀಚರಿಗೆ ಏನಾಗಬೇಕು ಅದರಿಂದ, ಹೀಗೆ ಅಲೆಯುತ್ತಿರಲಿ. ಮುಂದಕ್ಕೆ ಒಂದು ದಿನ ಗೊತ್ತಾಗುವುದು. ಆಗ ಟೀಚರ್ ಬೆದರಿಸಲು ಹೋಗುವುದಿಲ್ಲ, ಕತ್ತೆಯ ಮೇಲೆ ಏಕೆ ನೀನು ಕುಳಿತಿರುವೆ ಎಂದು. ಬಾಲಕನಂತೂ ಹಾರಾಡ್ತಿದ್ದಾನೆ, ತಾನು ಸುಖಿ ಎಂದು. ಹೀಗೆ ಆ ಜನರು ಕತ್ತೆಗಳ ಮೇಲೆ ಕುಳಿತರು. ಈಗ ನಮಗೆ ಯಾವ ದುಃಖವಿಲ್ಲವೆಂದು ಹೇಳುವವರು. ಹಾಗಾಗಿ ಪರಮಾತ್ಮ ಅವರಿಗೇನೆ ಟೈಟ್ ಮಾಡಿ ಇಡ್ತಾನೆ, ಚಿಕ್ಕ ಪುಟ್ಟ ಕಷ್ಟಗಳನ್ನೂ ಕೊಟ್ಟಿರ್ತಾನೆ, ಏಕೆಂದರೆ ಇವರು ಭಗವಂತನ ಚರಣಗಳಲ್ಲಿ ಬಿದ್ದಿರಲೆಂದು. ಹೀಗೆ ಈ ಪ್ರಕಾರ ನಾವು ನಮ್ಮ ಈ ಮಾರ್ಗವನ್ನು ಸುರಕ್ಷಿತವಾಗಿಡಬೇಕು. ಈಗ ಏನು ಹೇಳ್ತಾರೆ ಪರಮಾತ್ಮ? जाके हृदय हरि नहीं और शिष शाखा की भूखे सो नर उभा सुख सी जो बनदा जारूखे. ಹೇಳ್ತಾರೆ, ಯಾರ ಹೃದಯದಲ್ಲಿ ಭಗವಂತನ ಪ್ರಾಪ್ತಿಯ ಉದ್ದೇಶವಿಲ್ಲ, और शिष्य शाखा की भूख, ಶಿಷ್ಯರನ್ನಾಗಿಸಿಕೊಳ್ಳುವ ಆಸೆ ಇದೆ, ಅಂತ್ಯದಲ್ಲಿ ಅವರ ದುರ್ಗತಿಯಾಗುವುದು ಹೇಗೆಂದರೆ, ವನದಲ್ಲಿ ಬೆಂಕಿ ತಗುಲಿ ಸುಟ್ಟ ಬಳಿಕ ಮರಗಳು ಕೋಲಿನಂತೆ ನಿಂತಿರುತ್ತವೆ, ಹಾಗೆ ಇಂತಹ ಸ್ಥಿತಿ ಆಗುವುದು ಆ ಜನರದ್ದು ಲಾಸ್ಟ್ನಲ್ಲಿ. शिष्य शाखा संसार गति सेवक प्रत्यक्ष काले बैरागी छावे मड़ी ताको मूल न डाले. ಈಗ ಏನು ಹೇಳ್ತಾರೆ ಪರಮಾತ್ಮ? शिष्य शाखा संसार गति और सेवक प्रत्यक्ष काल. ಈಗಾಗಲೇ ಹೇಳಿದ ಹಾಗೆ ಶಿಷ್ಯನು ತನ್ನ ಗುರುವನ್ನು ಕೊಂದ 75,000 ರೂಪಾಯಿಗಳಿಗಾಗಿ ಹೇಳ್ತಾರೆ, ಏನಂದರೆ ಯಾವ ವ್ಯಕ್ತಿ ಹೀಗೆ ತಲೆರಟೆ ಮಾಡುತ್ತಾನೆ, ಪರಮಾತ್ಮರಿಂದ ವಿಮುಖರಾಗಿದ್ದಾರೆ, ನಾಮ ಅವರ ಬಳಿ ಇಲ್ಲವೇ ಇಲ್ಲ, ಸಂತರ ವೇಷಭೂಷಣ ಮಾಡಿಕೊಂಡು ಎಲ್ಲೋ ಆಶ್ರಮದಲ್ಲಿ ಕುಳಿತು ಬಿಟ್ಟ, ಈಗ ಅವನ ಸೇವಕನೇ ಕಾಲನಾಗಿ ಬಿಟ್ಟ, ಪ್ರತ್ಯಕ್ಷ ಕಾಲನು. ಮತ್ತು ಆ ಗುರು ಯಾರಿದ್ದಾನೆ, ಅವನ ಬಳಿ ಯಥಾರ್ಥ ಜ್ಞಾನ, ಸತ್ಯಭಕ್ತಿ ಮತ್ತು ನಾಮ ಇಲ್ಲ, ಅವರಿಗೆ ಪ್ರಪಂಚದಲ್ಲಿ ಯಾವ ಗತಿಯೂ ಇಲ್ಲ. ಪುಣ್ಯಾತ್ಮರೇ, ತಮ್ಮ ಸೌಭಾಗ್ಯವಾಗಿದೆ, ಏಕೆಂದರೆ ತಾವು ಈ ಜ್ಞಾನವನ್ನು ಕೇಳುತ್ತಿರುವಿರಿ. ತಾವು ಇದನ್ನು ಯಾವುದೇ ಮಾಧ್ಯಮದಿಂದ ಕೇಳುತ್ತಿರಬಹುದು, ಯಾರೋ ಪುಸ್ತಕವನ್ನು ಓದುತ್ತಿರಬಹುದು, ಇನ್ಯಾರೋ ಸಿಡಿ ನೋಡುತ್ತಿರಬಹುದು, ಅಥವಾ ಪ್ರತ್ಯಕ್ಷವೊಂದು ಇಲ್ಲಿ ಜ್ಞಾನವನ್ನು ಕೇಳುತ್ತಿರಬಹುದು. ಮತ್ತು ಸಾವಿರಾರು ಕೋಟಿ ಮನುಷ್ಯರಿದ್ದಾರೆ ಮತ್ತು ಇಡೀ ದಿನ ದುಡಿಯುತ್ತಾರೆ, ಕೇವಲ ಒಂದು ಹೊಟ್ಟೆಗಾಗಿ ಅಲೆಯುತ್ತಾ ತಿರುಗುತ್ತಾರೆ, 100 ಸುಳ್ಳುಗಳನ್ನು ಹೇಳುತ್ತಾರೆ, ಚೆನ್ನಾಗಿ ಪಾಪಗಳನ್ನು ಒಟ್ಟುಗೂಡಿಸುತ್ತಿದ್ದಾರೆ, ತಮ್ಮ ಕರ್ಮಗಳನ್ನು ಹಾಳು ಮಾಡಿ ಜನ್ಮವನ್ನು ವ್ಯರ್ಥಗೊಳಿಸುತ್ತಾರೆ, ಪಾಪ ಮಾಡುತ್ತಿದ್ದಾರೆ. ಮತ್ತು ತಮಗೆ ಈ ಜ್ಞಾನವಾಗಿದೆ, ತಮ್ಮೊಳಗೆ ಎಷ್ಟು ಉತ್ಸಾಹ ತುಂಬಿದ್ದಾರೆ ಭಗವಂತನು. ತಾವು ಕೆಲಸವನ್ನು ಬಿಟ್ಟು ಬರುತ್ತೀರಿ. ಪುಣ್ಯಾತ್ಮರೇ, ಯಾವುದೇ ಕಾರ್ಯವಿರಲಿ ಮಾಡುವುದರಿಂದಲೇ ಆಗುತ್ತದೆ. ಹೇಗೆಂದರೆ ನಾವು ಮಕ್ಕಳನ್ನು ಓದಿಸುತ್ತೇವೆ, ನಾವು ಮಕ್ಕಳಿಗೆ ಶಿಕ್ಷಣ ಕೊಡಿಸುತ್ತೇವೆ. 12, 13, 14 ವರ್ಷ ಅವನು ಎಷ್ಟು ವಿದ್ಯೆ ಕಲಿಯಲು ಬಯಸ್ತಾನೋ ಅಷ್ಟು ಅವನನ್ನು ನಾವು ಸಂಪೂರ್ಣ ಫ್ರೀ ಬಿಟ್ಟು ಬಿಡುತ್ತೇವೆ. ಮತ್ತು ಪರಿವಾರದಲ್ಲಿ ಅಧಿಕವಾಗಿ ಅನ್ಯರಿಗಿಂತ ಅವನಿಗೆ ತಿನ್ನಲು, ಡ್ರೆಸ್ ಬಗ್ಗೆ ಅಧಿಕವೇ ಗಮನವನ್ನು ಕೊಡುತ್ತೇವೆ. ಮತ್ತು 12, 13, 16 ವರ್ಷ ನಂತರ ಟ್ರೈನಿಂಗ್ ಮಾಡಿದರೆ 20 ಅಥವಾ 25 ವರ್ಷಗಳ ತನಕ ಆ ಮಗುವಿನಿಂದ ಯಾವ ಕೆಲಸವನ್ನು ಮಾಡಿಸುವುದಿಲ್ಲ ಮತ್ತು ಹಣವನ್ನು ನೀರಿನಂತೆ ಚೆಲ್ಲುತ್ತೇವೆ. ಯಾವ ಉದ್ದೇಶದಿಂದ ಅಂದರೆ ಈ ಮಗು ದೊಡ್ಡವನಾಗಿ ತನ್ನ ಕಾಲುಗಳ ಮೇಲೆ ನಿಂತುಕೊಳ್ಳುವನೆಂದು. 20-25 ವರ್ಷಗಳ ಬಳಿಕ ಆ ಹುಡುಗ ಅಥವಾ ಹುಡುಗಿ 2 ಹೊತ್ತಿನ ಊಟದ ಸಂಪಾದನೆಯನ್ನು ಮಾಡಲು ಅವರು ಶಕ್ತರಾಗುವರು.
ಈಗ ನಾವು ಏನು ಮಾಡ್ತೇವೆ? ಹೆಚ್ಚು ಉನ್ನತ ವಿದ್ಯೆ, ಇಂಜಿನಿಯರ್, ಡಾಕ್ಟರ್ ಅಥವಾ IAS IPS ಮಾಡಿಸುತ್ತೇವೆ. ಯಾವ ಉದ್ದೇಶದಿಂದ? ಅಂದರೆ ಮಕ್ಕಳು ಅಧಿಕ ಧನ ಒಟ್ಟುಗೂಡಿಸುವರು, ದೊಡ್ಡ ಬಂಗ್ಲೆ ಕಟ್ಟಿಸುವರು ಮತ್ತು ಹೀಗೆ ಪ್ಯಾ ಮಾಡುತ್ತಾ ಕಾರಲ್ಲಿ ಹೋಗುವರು. ಇದು ಖಂಡಿತ ಅವರ ವೈರಿಯಾಗುವುದು ಕೊನೆಯಲ್ಲಿ. ಏಕೆಂದರೆ ಅದರಲ್ಲಿ ಗರ್ವ, ಅಹಂಕಾರ ಬಂದು ಬಿಡುವುದು, ದುಡ್ಡಿನ ಆಸೆ ಹೆಚ್ಚುತ್ತಾ ಹೋಗುವುದು. ಮತ್ತು ಆಗುವುದಂತೂ ಅದೇ ಅವನ ಭಾಗ್ಯದಲ್ಲಿದ್ದದ್ದೇ, ಮೊದಲೇ ನಿರ್ಧಾರಿತವಾಗಿರುವಂಥದ್ದು. ಮತ್ತು ಅಂಥ ಮಕ್ಕಳೇ ಈ ಪೋಸ್ಟ್ಗಳನ್ನು ಪ್ರಾಪ್ತಿಸುತ್ತಾರೆ. ಎಲ್ಲರೂ ಇದೇ ಉದ್ದೇಶದಿಂದ ಓದುತ್ತಾರೆ ಮತ್ತು ಓದಿಸ್ತಾರೆ. ಹೀಗೆ ನಾವು ಪರಮಾತ್ಮನ ವಿಧಾನವನ್ನು ಮರೆತು ನಮ್ಮ ಜೀವಿ ಮಟ್ಟದ ಯೋಚನೆಯಿಂದ ನಾವು ಬಹಳಷ್ಟು ನಿರರ್ಥಕರಾದೆವು. ನಾವು ನಮ್ಮ ಲೆಕ್ಕಾಚಾರದ ಕೃತ್ಯಗಳಿಂದ ಪಾಪಿಗಳಾದೆವು, ದುಡ್ಡಿನ ಪೂಜಾರಿಗಳಾದೆವು, ಪರಸ್ಪರ ದ್ವೇಷ ಮತ್ತು ಚತುರತೆಗೆ ಒಳಗಾದೆವು. ಹೀಗೆ ಈ ಎಲ್ಲ ರೀತಿಯ ದೋಷಗಳನ್ನು ನಾಶಗೊಳಿಸಲು ನಮಗೆ ಪರಮೇಶ್ವರ ಕಬೀರರ ಈ ಆಧ್ಯಾತ್ಮ ಜ್ಞಾನದ್ದು ಅತಿ ಅವಶ್ಯಕತೆ ಇದೆ. ಈ ಆಧ್ಯಾತ್ಮ ಜ್ಞಾನವನ್ನು ಕೇಳಿದ ಮೇಲೆ ಪರಮಾತ್ಮನ ಕಡೆಗೆ ನಮಗೆ ರುಚಿಯೂ ಹೆಚ್ಚುವುದು ಮತ್ತು ಶಾಂತಿಯೂ ಉಂಟಾಗುವುದು. ಈ ಕಾರಣದಿಂದ ಈಗ ಬಹಳಷ್ಟು ಸಮಯವನ್ನು ಭಗವಂತನಿಗಾಗಿ ವಿನಿಯೋಗಿಸಿ. ಯಾರು ಈ ಜ್ಞಾನವನ್ನು ಅರಿತಿದ್ದಾರೆ ಅವರಂತೂ ಕೆಲಸವನ್ನೂ ಬಿಟ್ಟು ಇಲ್ಲಿ ಓಡೋಡಿ ಬರುತ್ತಾರೆ. ಅದನ್ನು ದಾಸನ್ ನೋಡ್ತಿದ್ದಾನೆ. ಸತ್ಸಂಗಕ್ಕೂ ಬರುತ್ತಾರೆ, ಸೇವೆಯನ್ನು ಮಾಡುತ್ತಾರೆ, ಇತರೆ ಸಮಯದಲ್ಲೂ ಬರುತ್ತಾರೆ. ಮತ್ತು ಒಂದೊಮ್ಮೆ ಅವರು ನಿಯಮದಲ್ಲಿದ್ದರೆ ನೋಡಬೇಕು ಅವರಿಗೆ ಎಂಥ ಸುಖವನ್ನು ನೀಡುವನು ಪರಮಾತ್ಮ. ಇಲ್ಲಿಯೂ ಸುಖ ನೀಡುವನು. ಮತ್ತು ಯಾವಾಗ ಇಲ್ಲಿಂದ ಹೋಗುವರು? ವಿಮಾನದಲ್ಲಿ ಕುಳಿತುಕೊಂಡು ಹೋಗುವರು. आए हैं सो जाएंगे ये राजा रंग फकीरे, एक तो सिंहासन चढ़के जा एक बंधे जात जंजीरे. ಸಾವಂತೂ ಎಲ್ರಿಗೂ ಬರುವುದು, ಶರೀರವನ್ನಂತೂ ಎಲ್ಲರೂ ಬಿಟ್ಟು ಹೋಗುವರು. ಆದರೆ ಹೋಗುವ ರೀತಿಯಲ್ಲಿ ಬಹಳ ಅಂತರವಿರುವುದು. ಒಂದಂತೂ ಪರಮಾತ್ಮ ಬಂದು ಕರೆದೊಯ್ಯುವರು ಈ ದಾಸನ ರೂಪದಲ್ಲಿ. ಅಂದರೆ ಬನ್ನಿ ಬನ್ನಿ ಕುಳಿತುಕೊಳ್ಳಿ, ಈ ವಿಮಾನ ಹೊರಡುತ್ತಿದೆ. ತಾವು ತಕ್ಷಣವೇ ಹತ್ತಿ ಬಿಡುವಿರಿ. ತಮಗೆ ಗೊತ್ತೇ ಆಗುವುದಿಲ್ಲ ತಮ್ಮ ಮೃತ್ಯು ಆಗಿದೆ ಎಂದು ಅನಿಸುವುದು. ನಾವಂತೂ ಎಲ್ಲೋ ಸತ್ಸಂಗವನ್ನು ಕೇಳಲು ಹೋಗುತ್ತೇವೆ ಗುರುಗಳ ಜೊತೆಯಲ್ಲಿ. ಮತ್ತು ಯಾರು ಭಕ್ತಿ ಮಾಡುವುದಿಲ್ಲ ಅವರದು ಅಂತ್ಯದಲ್ಲಿ ಇಂತಹ ದುರ್ಗತಿಯಾಗುವುದು, ಮಲಮೂತ್ರ ಹೊರಬೀಳುವುದು. ತಾವು ನೋಡಿ, ಯಾವಾಗಲಾದರೂ ಇಂತಹ ವ್ಯಕ್ತಿ ಮೃತ್ಯುವಾದಾಗ ಬೇಕಾದರೆ ಯಾವುದೇ ದೊಡ್ಡ ಪೋಸ್ಟ್ನಲ್ಲಿ ಇರಲಿ, ಅವನು ಎಷ್ಟೇ ದೊಡ್ಡ ಧನಿಕನಾಗಿರಲಿ, ಯಾರ ಬಳಿ ಈ ಸತ್ಯಭಕ್ತಿ ಇಲ್ಲ ಅವರ ಮೃತ್ಯು ನೋಡಬೇಕು. ಮಲಮೂತ್ರ ಹೊರಬೀಳುತ್ತದೆ. ಇವರನ್ನು ಸ್ನಾನ ಯಾಕೆ ಮಾಡಿಸ್ತಾರೆ? ಇದಕ್ಕಾಗಿ ಸ್ನಾನ ಮಾಡಿಸ್ತಾರೆ, ಏಕೆಂದರೆ ಅವರ ಕೆಟ್ಟ ಪರಿಸ್ಥಿತಿ ಆಗಿರುತ್ತದೆ. ಮಲ ಹೊರಬಂದಿರುತ್ತದೆ ಬಟ್ಟೆಯಲ್ಲಿ, ಜೊಲ್ಲು ಸೋರುತ್ತದೆ. ಅದಕ್ಕಾಗಿಯೇ ಸ್ನಾನ ಮಾಡಿಸ್ತಾರೆ. ಆಗ ಸ್ನಾನ ಮಾಡಿಸ್ತಾರೆ. ಸುಡುವ ತಯಾರಿ ಆದಾಗ ಹೇಳುವ ಅರ್ಥವೇನೆಂದರೆ ಅವರು ಏಕೆ ಭಯಪಡುತ್ತಾರೆ? ಏಕೆಂದರೆ ಯಮದೂತರು ಇಷ್ಟು ಭಯಂಕರ ರೂಪವನ್ನು ತೋರಿಸ್ತಾರೆ ಅವನನ್ನು ಶರೀರದಿಂದ ತೆಗೆಯಲು. ಇಲ್ಲದಿದ್ದರೆ ಈಟಿಯಿಂದ ಚುಚ್ಚುವರು ಒಳಗಿನಿಂದ. ಅವನು ಭಯಭೀತನಾಗಿ ಮಲಮೂತ್ರ ಹೊರಬರುತ್ತದೆ. ಆವಾಗ ಅವನು ಹೆದರಿಬಿಟ್ಟು ಆ ಶರೀರವನ್ನು ಬಿಟ್ಟು ಓಡುವ ಪ್ರಯತ್ನವನ್ನು ಮಾಡುತ್ತಾನೆ. ಆಗ ಅವನ ಭುಜವನ್ನು ಹಿಡಿಯುತ್ತಾರೆ ಸೂಕ್ಷ್ಮ ಶರೀರದಲ್ಲಿದ್ದಾಗ ಆ ಯಮದೂತರು. ಮತ್ತು ಪರಮಾತ್ಮ ಯಾವಾಗ ಬರುತ್ತಾರೆ? ಯಾರು ಪರಮಾತ್ಮನ ಭಕ್ತಿಯನ್ನು ಮಾಡ್ತಾರೆ ಅವರನ್ನು ಪರಮಾತ್ಮ ತನ್ನ ವಿಮಾನದಲ್ಲಿ ಕುಳ್ಳಿರಿಸಿ ಕರೆದೊಯ್ಯುತ್ತಾನೆ. ಹೇಳ್ತಾರೆ, सतगुरु शरणा आ गए फिर धर्मराज डर कैसा. ಯಮನ ದೂತರೂ ಕೂಡ ಹತ್ತಿರ ಬರಲಾರರು. ಒಬ್ಬ ಭಕ್ತ ಹೇಳುತ್ತಿದ್ದ, ಗುರುಗಳೇ, ನಾನು ಕನಸಲ್ಲಿ ಸತ್ತು ಹೋಗಿದ್ದೆ. ಯಮದೂತರು ಬಂದರು, ನನ್ನನ್ನು ಕರೆದೊಯ್ದರು. ನಾನು ಕೇಳಿದೆ, ಎಲ್ಲಿಗೆ ಕೊಂಡೊಯ್ಯುವರಿ ಸೋದರರೇ? ಬಾ ನಡೆ, ಸತ್ಸಂಗಕ್ಕೆ ಹೋಗೋಣ. ನಾನು ಅವರ ಜೊತೆ ಹೋದೆ. ಇದು ಎಲ್ಲಿಗೆ ನೀವು ಕರೆದೊಯ್ಯುವಿರಿ ನನ್ನನ್ನು? ಸತ್ಸಂಗವಂತೂ ಇಲ್ಲ, ಎದುರಲ್ಲಿ ಬರೆದಿದೆ. ಯಮರಾಜ ಯಮದೂತ ಹೇಳಿದ್ರು, ನಿನ್ನನ್ನು ಧರ್ಮರಾಜನ ಎದುರಿಗೆ ನಿಲ್ಲಿಸ್ತೇವೆ, ನಂತರ ಶಿಕ್ಷೆಯನ್ನು ಕೊಡುವೆವು. ನನ್ನ ಮತ್ತು ಅವರ ಮಧ್ಯೆ ಹೊಡೆದಾಟವಾಯಿತು. ನನ್ನ ಮತ್ತು ನಿಮ್ಮ ನಡುವೆ ಏನು ಸಂಬಂಧ ಸೋದರ? ನಾನಂತೂ ಕಬೀರ ಪರಮೇಶ್ವರರ ಶಿಷ್ಯನಾಗಿರುವೆ. ನಾನು ಕಬೀರರ ಉಪಾಸಕನು. ನನ್ನ ಇಷ್ಟದೈವ ಕಬೀರರು, ನನ್ನ ಗುರುಗಳು ಇವರಾಗಿದ್ದಾರೆ. ಮತ್ತು ನನ್ನ ಲೆಕ್ಕ ನಿಮ್ಮ ಬಳಿ ಇಲ್ಲ. ಧರ್ಮರಾಜನ ಬಳಿ ನಾನು ಬರುವುದಿಲ್ಲ. ಓಡಿಲ್ಲಿಂದ. ಅವರ ಹೊಡೆದಾಟ ಶುರುವಾಯಿತು. ಒಬ್ಬನಂತೂ ಹೊಡೆದಾಡುತ್ತಿದ್ದ, ಮತ್ತೊಬ್ಬ ಓಡಿ ಆ ಧರ್ಮರಾಜನ ಬಳಿ ಹೋದ. ಹೇಳಿದ, ಸ್ವಾಮಿ, ಒಬ್ಬನು ಹೀಗೆ ಹೇಳುತ್ತಿದ್ದಾನೆ. ಅಂದರೆ ನಾನಂತೂ ಕಬೀರರ ಪೂಜಾರಿಯಾಗಿರುವೆ ಮತ್ತು ಅವರ ಶಿಷ್ಯನು ಹೀಗೀಗೆ, ಮತ್ತು ನನ್ನ ಲೆಕ್ಕ ನಿಮ್ಮ ಬಳಿ ಇಲ್ಲ. ಅವನಂತೂ ಕಾದಾಡುತ್ತಿದ್ದಾನೆ ನಮ್ಮೊಡನೆ. ಧರ್ಮರಾಜ ಹೇಳಿದನು, ಅರೇ, ಬಿಟ್ಟುಬಿಡಿ, ನನ್ನನ್ನೂ ಸಾಯಿಸುವಿರೇನು? ಬಿಟ್ಟುಬಿಡಿ, ಏಕೆ ಕರೆತಂದಿರಿ ಅವನನ್ನು, ಅಯೋಗ್ಯರೇ? ಹೀಗೆ ಹೇಳುತ್ತಲೇ ಬಿಟ್ಟು ಓಡಿದರು ಅವರು. ಆ ಎರಡನೇವನು ಓಡಿ ಹೋದ. ಆಗ ನಾನು ಮರಳಿ ಬಂದೆ ಶರೀರದಲ್ಲಿ. ನನ್ನ ಮುಖದ ಮೇಲೆ ಬೆವರು ಬರುತ್ತಾ ಇತ್ತು. ಹೀಗೆ ಬಾಯಿ ತುಂಬ ಒಣಗುತ್ತಿತ್ತು ನನ್ನದು. ಇಡೀ ದೇಹ ಕಂಪನವಾಗಿ ಬೆವರುತ್ತಿತ್ತು. ಕ್ಷಣದಲ್ಲಿ ಎದ್ದೆ. ಹೇಳಿದ, ಕನಿಷ್ಠ 2-3 ಗ್ಲಾಸ್ ನೀರನ್ನು ಕುಡಿದೆ. ಆಗ ಶರೀರ ಶಾಂತವಾಯಿತು. ನನಗೆ ನಂತರ ನಂಬಿಕೆ ಆಯಿತು, ನಾನಂತೂ ನಿಜವಾಗಿ ಸತ್ತಿದ್ದೆ ಅಂತ. ಮತ್ತು ಆ ಜ್ಞಾನ ಕೆಲಸಕ್ಕೆ ಬಂತು. ಏನೆಂದರೆ, ನಾವು ಪರಮಾತ್ಮನ ಮಕ್ಕಳು ಮತ್ತು ನಮ್ಮ ನಿಮ್ಮ ಯಾವ ಸಂಬಂಧ ಇಲ್ಲ. ಪರಮಾತ್ಮ ಹೇಳ್ತಾರೆ, सतगुरु शरण में आकर धर्मराज डर कैसा. ಮತ್ತೆ ಈ ಕಾಲನ ದೂತರದ್ದು ಯಾವ ಲೆಕ್ಕ ಹೇಳಿ ಸದ್ಗುರು ದೇವರಿಗೆ. ಪರಮಪಿತ ಪರಮಾತ್ಮ ಪೂರ್ಣ ಬ್ರಹ್ಮ
ಇಡೀ ಸೃಷ್ಟಿಯ ರಚನಾಕಾರ, ಕುಲದ ಮಾಲೀಕ ಕಬೀರ ದೇವರ, ಕಬೀರ ಸಾಹೇಬರ ಅಪಾರ ಕೃಪೆಯಿಂದ ತಮಗೆ ಈ ಸತ್ಸಂಗ ಕೇಳಲು ಪ್ರಾಪ್ತವಾಗಿದೆ. ಅವರು ಪುಣ್ಯಾತ್ಮರು ಯಾರು ಸತ್ಸಂಗವನ್ನು ಕೇಳುತ್ತಿರುವರು. ಇಂದಿನ ಈ ಕಲಿಯುಗದಲ್ಲಿ ಯಾವುದೇ ವ್ಯಕ್ತಿಯ ಬಳಿ ಸಮಯ ಇಲ್ಲ. ಯಾವುದೇ ವ್ಯಕ್ತಿಯ ಬಳಿ ಟೈಮ್ ಎಂಬುದು ಇಲ್ಲ. ಇಂತಹ ಸಮಯದಲ್ಲಿ ತಮ್ಮ ಬಳಿ ಟೈಮ್ ಇದೆ. ಪರಮಾತ್ಮನು ತಮ್ಮ ಮೇಲೆ ದಯೆ ಮಾಡಿದ್ದಾರೆ. ಈ ಕಾಲನ ಜಾಲದ ಬಗ್ಗೆ ತಮಗೆ ಹೇಳಲಾಗಿದೆ. ತಾವು ಈಗಾಗಲೇ ಅದನ್ನು ಅರಿತುಕೊಂಡಿದ್ದೀರಿ. ಆದರೆ ತಮ್ಮ ಪೂರ್ವಜನ್ಮದ ಸಂಸ್ಕಾರ ಏನಿದೆ ಮತ್ತು ತಮ್ಮ ಪೂರ್ವಜನ್ಮದ ಪಾಪಗಳೇನಿವೆ, ಜನ್ಮ ಜನ್ಮಾಂತರದು, ಅವು ಅತ್ಯಧಿಕವಾಗಿವೆ, ಕಡಿಮೆ ಏನಲ್ಲ. ಮತ್ತು ತಮ್ಮ ಬಳಿ ಇರುವ ಭಕ್ತಿ, ಶಕ್ತಿ, ಪುಣ್ಯ ಈ ಕಲಿಯುಗದಲ್ಲಿ ತಲುಪಿದ ಕಾರಣ ಪೂರ್ತಿಯಾಗಿ ಕ್ಷೀಣಿಸಿವೆ. ಏಕೆಂದರೆ ಸತ್ಯಯುಗ, ತ್ರೇತ, ದ್ವಾಪರದಲ್ಲಿ ಈ ಪುಣ್ಯಾತ್ಮಗಳು ತಮ್ಮ ಪುಣ್ಯಗಳನ್ನು ಸಮಾಪ್ತಗೊಳಿಸುತ್ತಾರೆ. ಆ 3 ಯುಗಗಳಲ್ಲಿ ಮನುಷ್ಯರು ಅಧಿಕ ದುಃಖಿಗಳಾಗಿರುವುದಿಲ್ಲ. ಸತ್ಯಯುಗದಲ್ಲಿ 1,00,000 ವರ್ಷಗಳ ಆಯುಸ್ಸಿರುತ್ತದೆ ಮಾನವನದು. ಈಗ ವಿಚಾರ ಮಾಡಿ ಪುಣ್ಯಾತ್ಮರೇ, ಆ 1,00,000 ವರ್ಷಗಳ ಜೀವನವನ್ನೂ ಕೂಡ ನಾವೆಲ್ಲರೂ ಜೀವಿಸಿದ್ದೇವೆ. ಮನುಷ್ಯ ಜೀವನ. ಮತ್ತು ಆ ಸಮಯದಲ್ಲಿ ಶರೀರ ಸ್ವಸ್ಥ, ಶಾಂತವಾದ ಮನಸ್ಸು, ಕೋಪದ್ವೇಷ ಬಹಳಷ್ಟು ಕಡಿಮೆ. ಸತ್ಯಯುಗದಲ್ಲಿ ಆಗ ಆ ಸಮಯದಲ್ಲಿ ಕೂಡ ನಾವಿದ್ದೆವು. ಸತ್ಯಯುಗದೊಳಗೆ ಒಂದು ವಿಶೇಷತೆಯನ್ನು ಹೇಳಲಾಗಿದೆ. ಏನೆಂದರೆ, ಪತ್ನಿಗಿಂತ ಮೊದಲು ಪತಿಯ ಮೃತ್ಯು ಆಗುವುದಿಲ್ಲ, ತಂದೆಗಿಂತ ಮೊದಲು ಪುತ್ರನ ಮೃತ್ಯು ಆಗದು. ಮತ್ತು ಶಾರೀರಿಕ ಕಷ್ಟ, ಮಾನಸಿಕ ಸಂಕಟಗಳು ಹೆಸರಿಗೆ ಮಾತ್ರ ಇರುತ್ತವೆ. 1,00,000 ವರ್ಷದ ಜೀವನ ಮನುಷ್ಯನದು. ಈಗಂತೂ ನಾವು 60, 70, 75ರ ತನಕ ಬದುಕಿದರೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಮತ್ತು ಇಷ್ಟೊಂದು ಕಷ್ಟ ಶರೀರದಲ್ಲಿ ಬಂದು ಬಿಡುತ್ತವೆ. ಎಷ್ಟೋ ಪ್ರಕಾರದ ವ್ಯಾಧಿಗಳು ಶರೀರವನ್ನು ಮುತ್ತುತ್ತವೆ. ಈ ಕಲಿಯುಗದಲ್ಲಿ ಈಗಂತೂ ನಾವು ಹೀಗೆ ಪ್ರಾರ್ಥಿಸುತ್ತೇವೆ, ಹೇ ಪರಮಾತ್ಮ, ಮೃತ್ಯುವಂತೂ ಆಗಲಿ, ಆದರೆ ಸರಿಯಾಗಿ ಆಗಲಿ. ಮೊದಲಂತೂ ನಾವು ಯುವಕರಾಗಿರುವಾಗ 50 ವರ್ಷದವರಿದ್ದಾಗ ಯೋಚಿಸುತ್ತಿದ್ದೆವು, ಅಂದರೆ ಈಗಲೇ ಸಾಯಬಾರದು. ಮತ್ತು ಮನದಲ್ಲಿ ಬರುತ್ತದೆ, ಖಂಡಿತ ಈಗಲೇ ಸಾಯುವುದಿಲ್ಲ. ಮತ್ತು ಯಾವಾಗ 70 ವರ್ಷಗಳನ್ನು ದಾಟುತ್ತಾರೆ ಈ ಮನುಷ್ಯ ಕಲಿಯುಗದಲ್ಲಿ, ಆಗ ಇವನಿಗೆ ಗಂಟುಗಳಲ್ಲಿ ನೋವು, ಒಮ್ಮೆ ತಲೆಯಲ್ಲಿ ನೋವು, ಮತ್ತೊಮ್ಮೆ ಹಲ್ಲುಗಳು ಅಲುಗಾಡುತ್ತವೆ. ಒಮ್ಮೊಮ್ಮೆ ಬೇರೆ ಯಾವುದೋ ಕಾಯಿಲೆ, ಒಮ್ಮೆ ಗಂಟುಗಳಿಂದಾಗಿ ನಡೆಯಲು ಆಗದು. ಹಲವು ಪ್ರಕಾರದ ವ್ಯಾಧಿಗಳು ಮುತ್ತಿಗೆ ಹಾಕುತ್ತವೆ, ಕಣ್ಗಳಿಗೆ ಕಾಣಿಸುವುದಿಲ್ಲ. ಶರೀರದ ಅಸ್ಥಿಪಂಜರ ಮಾತ್ರ ಉಳಿದು ಬಿಡುತ್ತದೆ. ನಂತರ ತಿಳಿದು ಬರ್ತದೇನೆಂದರೆ, ಆ ವ್ಯಕ್ತಿ ಇಂತಿಂಥ ಕಾಯಿಲೆಯಿಂದ ಪೀಡಿತನಾಗಿದ್ದಾನೆ, ವೃದ್ಧಾವಸ್ಥೆಯಲ್ಲಿ ಅನುಭವಿಸುತ್ತಿದ್ದಾನೆ. ಯಾರ್ದೋ ಕತೆ ಹೇಳ್ತಾರೆ, ಅಂದರೆ ಅವನು ಇಷ್ಟು ದಿನ ಅನುಭವಿಸಿ ಒದ್ದಾಡಿ ಹಾಹಾಕಾರವೆಬ್ಬಿಸಿ ಮೃತ್ಯುವನ್ನು ಪ್ರಾಪ್ತಿಸಿದ. ಹಾಗಾಗಿ ಇಂದು ಕಲಿಯುಗದಲ್ಲಿ ನಾವು ಇದನ್ನು ಯೋಚಿಸ್ತೇವೆ, ಹೇ ಪರಮಾತ್ಮ, ಕಷ್ಟವಾಗದೇನೆ ಸಾಯಬೇಕು. ಸಾವಿನ ಬಗ್ಗೆ ಯಾವುದೇ ಅಬ್ಜೆಕ್ಷನ್ ಇರುವುದಿಲ್ಲ, ಬಹಳಷ್ಟು ಕಡಿಮೆ. ಈ ಆಸೆ ಅಂತೂ ಇರ್ತದೆ, ಅಂದರೆ ಈಗಲೇ ಸಾಯಬಾರ್ದೆಂದು. ಮುಂದಕ್ಕೆ ಬಹುಶಃ ಇನ್ನೂ ಜೀವನವಿರಬಹುದು. ಆದರೆ ಹೆಚ್ಚಾಗಿ ಸಮಸ್ಯೆ ಏನೆಂದರೆ, ಪರಮಾತ್ಮ ಕಷ್ಟವಿಲ್ಲದೆ ಈ ಜೀವನ, ಅಂದರೆ ಈ ಶ್ವಾಸ ಮುಗಿಯಲಿ, ನಮ್ಮ ಸಮಯ ಪೂರ್ಣವಾಗಲಿ. ಮತ್ತು ಯಾವಾಗ ನಾವು ಸತ್ಯಯುಗದಲ್ಲಿದ್ದೆವು, ಸತ್ಯಯುಗದಲ್ಲಂತೂ ಕೊನೆಯ ಉಸಿರಿನ ತನಕವೂ ಮನುಷ್ಯ ಬಹಳ ಸ್ವಸ್ಥನಾಗಿರುತ್ತಾನೆ. ಬಹಳ ಸುಲಭವಾಗಿ ಶರೀರ ಬಿಟ್ಟು ಹೋಗುತ್ತದೆ. ಇಂದಿನ ಪುಣ್ಯ ಅಷ್ಟು ಚೆನ್ನಾಗಿರುತ್ತದೆ. ಹೇಗೆಂದರೆ, ತಾವು ಒಬ್ಬಿಬ್ಬರನ್ನು ಇಲ್ಲಿಯೂ ನೋಡಿರಬಹುದು. ಅಂದರೆ ಅವರು ಭಕ್ತಿಯನ್ನು ಮಾಡ್ತಿರಲಿಲ್ಲ, ಯಾವುದೇ ದಾನ ಧರ್ಮ ಮಾಡ್ತಿರಲಿಲ್ಲ. ಮತ್ತು ಮೃತ್ಯು 50, 60, 65 ವರ್ಷಗಳ ವಯಸ್ಸಿನಲ್ಲಿ ಹೀಗಾಗುತ್ತದೆ. ಹೇಗೆಂದರೆ, ಸಂಜೆಗೆ ಮಲಗಿದ್ದ, ಬೆಳಿಗ್ಗೆ ಸತ್ತು ಹೋಗಿದ್ದ. ಬಹಳ ಸುಲಭದಿಂದ, ಯಾವುದೇ ನೋವಿಲ್ಲ, ಯಾವುದೇ ಕಷ್ಟವಿಲ್ಲ, ಯಾವುದೇ ರೋಗವಿರಲಿಲ್ಲ. ಈ ರೀತಿ ಅವನು ಮೃತ್ಯುವನ್ನು ಪ್ರಾಪ್ತಿಸಿದ. ಅವನಿಗೆ ಯಾವುದೇ ದುಃಖವೇ ಇರಲಿಲ್ಲ. ಏಕೆಂದರೆ ಅವನ ಹಿಂದಿನ ಪುಣ್ಯಗಳಿದ್ದವು, ಆದರೆ ಅವು ಎಲ್ಲ ಫಿನಿಶ್ ಆದವು, ಮುಗಿದವು.
ಮುಂದಿನ ಜನ್ಮದಲ್ಲಿ ಅವನು ಯಾವುದೋ ಪಶುಯೋನಿಯಲ್ಲಿ ಹೋಗುವನು. ನಂತರ ನೆಮ್ಮದಿಯ ಪ್ರಶ್ನೆಯೇ ಇಲ್ಲ, ಕಷ್ಟಗಳ ಮೇಲೆ ಕಷ್ಟ ಬರುತ್ತವೆ. ಹಾಗಾಗಿ ಹೇಳುವ ಅರ್ಥ ಇದಾಗಿದೆ ಅಂದರೆ, ನಾವು ಲಕ್ಷ ವರ್ಷಗಳ ಜೀವನವನ್ನು ಜೀವಿಸಿ ನಾವು ಈ ಪ್ರಪಂಚದಲ್ಲಿ ಮಾನವ ರೂಪದಲ್ಲಿದ್ದೇವೆ. ನಂತರ ತ್ರೇತಾಯುಗದಲ್ಲಿ 10,000 ವರ್ಷಗಳು, 10,000 ವರ್ಷಗಳ ತನಕ ಅಂದರೆ ಜೀವನ ಇರುತ್ತದೆ. ಮತ್ತು ತ್ರೇತಾದಲ್ಲಿ 1000 ವರ್ಷಗಳ ತನಕ ಸ್ಟಾರ್ಟ್ ಎಲ್ಲಿಂದಾಗುತ್ತದೆ, ಅಲ್ಲಿಂದ. ಮತ್ತು ಎಂಡ್ ಆಗುವಾಗ 200-300 ತನಕ ಜೀವನ ಇರುತ್ತದೆ ದ್ವಾಪರ ಯುಗದಲ್ಲಿ. ಕಲಿಯುಗದಲ್ಲಿ ಆಯಸ್ಸು 200-215-300ರಿಂದ ಶುರುವಾಗುತ್ತದೆ ಮತ್ತು ಅಂತ್ಯದಲ್ಲಿ 15-20 ವರ್ಷಗಳ ಆಸುಪಾಸು ಸಮಾಪ್ತವಾಗುತ್ತದೆ. ಕಲಿಯುಗದ ಅಂತ್ಯದಲ್ಲಿ 20 ವರ್ಷದ ಆಯಸ್ಸಿರುವುದು ಮನುಷ್ಯನದು. ಘೋರ ಕಲಿಯುಗದಲ್ಲಿ ಲಾಸ್ಟ್ನಲ್ಲಿ ಎಂಡ್ ಆಫ್ ದ ಕಲಿಯುಗದಲ್ಲಿ 5 ವರ್ಷದ ಹುಡುಗಿಗೆ ಮಗು ಹುಟ್ಟುವುದು, ಮಕ್ಕಳಾಗುವುದು. ಮತ್ತು 15 ವರ್ಷದ ಆಯಸ್ಸಿನಲ್ಲಿ ಎಲ್ಲರೂ ಮೃತ್ಯುವನ್ನು ಪ್ರಾಪ್ತಿಸುವರು, ಸರಿಸುಮಾರು ಮೃತ್ಯುವಿಗೆ ಪ್ರಾಪ್ತರಾಗುವರು. ಅಂತೆಯೇ ಪ್ರಸ್ತುತದಲ್ಲಿ 75 ವರ್ಷ 80 ವರ್ಷಗಳಷ್ಟು ಸಾಧಾರಣವಾಗಿ ಮನುಷ್ಯ ಜೀವಿಸುತ್ತಾನೆ. ಆಗ ಆ ಸಮಯದಲ್ಲಿ ಹೀಗಾಗುವುದು ಹೇಗೆಂದರೆ, ಗರಿಷ್ಠ 20 ವರ್ಷದ ಆಯಸ್ಸು ಇರುವುದು ಮತ್ತು ಸುಮಾರು 15 ವರ್ಷದ ವಯಸ್ಸಿನಲ್ಲಿ ಮೃತ್ಯುವನ್ನು ಪ್ರಾಪ್ತಿಸಿಕೊಳ್ಳುವರು. ಆವಾಗ 15 ವರ್ಷದಲ್ಲಿ ಯುವಕರಾಗಿರುತ್ತಾರೆ, ಸಂತಾನವೂ ಆಗುವುದು ಮತ್ತು ಮರಣವನ್ನು ಹೊಂದುವರು. ಆಗ ಆ 15-20 ವರ್ಷಗಳು ಇಂದಿನ 100 ವರ್ಷಗಳಂತೆ ಕಂಡುಬರುತ್ತವೆ ಮನುಷ್ಯನಿಗೆ. ಇಂದು ಯಾವ ಮಕ್ಕಳ ವಯಸ್ಸು 20-22 ವರ್ಷಗಳದ್ದಾಗಿದೆ. ಈಗ ಅವರಿಗೆ ಯಾರಾದರೂ ಹೀಗೆ ಹೇಳಿದರೆ, ಅಂದರೆ ಇದನ್ನು ಹೇಳಿದರೆ, ಸೋದರ ನಿನ್ನ ವಯಸ್ಸು 80 ವರ್ಷಗಳು ಎಲ್ಲಾದರೂ ಹಸ್ತರೇಖೆ ತೋರಿಸಿದಾಗ ಸಂತಸ ಪಡ್ತಾನೆ. ಅಂದರೆ 80 ವರ್ಷಗಳಿಗೆ ಬಹಳಷ್ಟಾಯಿತು. ಮತ್ತು ಯಾವಾಗ 80 ವರ್ಷಗಳ ಹತ್ತಿರ ಬರುತ್ತಾನೆ, ಆಗ ಇವನು ಯೋಚಿಸ್ತಾನೆ, ಹೇ ಭಗವಂತ, 10 ವರ್ಷ ಇನ್ನೂ ಬದುಕಿಸು. ಒಂದೊಮ್ಮೆ ಶರೀರ ಸ್ವಸ್ಥವಾಗಿದ್ದರೆ ಅಸ್ವಸ್ಥನಾದವನು ಇನ್ನೂ ಜೀವನ ಬೇಕೆಂದು ಹೇಳೋದಿಲ್ಲ. ಅವನು ಹೇಳ್ತಾನೆ, ಹೇ ಭಗವಂತ, ಮರಣವಾದರೂ ಪರವಾಗಿಲ್ಲ, ಆದರೆ ದುಃಖ ಬಾರದಿರಲಿ. ಅಂದರೆ ಸಾಯುವುದಕ್ಕೂ ಅಂದಾಜು ಮಾಡಬೇಕಾಗುತ್ತದೆ. ಆದರೆ ಇದು ಯೋಚಿಸುವುದರಿಂದ ಆಗುವುದಿಲ್ಲ. ಪರಮಾತ್ಮನ ಭಕ್ತಿಯಿಂದ, ಪರಮಾತ್ಮನ ಕೃಪೆಯಿಂದಲೇ ಈ ವೃದ್ಧಾಪ್ಯ ಕೂಡ ಈ ಮಾನವನದು ಸರಿಯಾಗಿ ಕಳೆಯುತ್ತದೆ. ಮತ್ತು ಅದಕ್ಕಾಗಿ ನಾವು ಮೊದಲಿಂದಲೇ ಪ್ರಯತ್ನ ಮಾಡಬೇಕಾಗುತ್ತದೆ. ಏಕೆಂದರೆ ಈ ಕಾಲನು ನಮ್ಮದೆಲ್ಲ ಇಂಥ ವ್ಯವಸ್ಥೆಗಳನ್ನು ಮಾಡಿಟ್ಟಿದ್ದಾನೆ, ಒಂದು ವಿಶೇಷ ಧಾರಣೆ ಮಾಡಿಟ್ಟಿದ್ದಾನೆ ಸಾಮಾನ್ಯ ವ್ಯಕ್ತಿಯಲ್ಲಿ. ಹೇಗೆಂದರೆ ನಮ್ಮಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಕೂಡ ನಾಮದೀಕ್ಷೆಯನ್ನು ಪಡೆಯುತ್ತಾರೆ. ನಾವು 3 ವರ್ಷದ ಮಕ್ಕಳು ಮಾತನಾಡಲು ಪ್ರಾರಂಭಿಸಿದಾಗ ಅವರಿಗೆ ಪ್ರಥಮ ಮಂತ್ರವನ್ನು ಪ್ರದಾನಿಸುತ್ತೇವೆ ಮತ್ತು 2ನೇ ಮಂತ್ರ ಸತ್ಯನಾಮವನ್ನು 10 ವರ್ಷಗಳ ಆಯಸ್ಸಿನವನಾದಾಗ ನೀಡುತ್ತೇವೆ. ಏಕೆಂದರೆ ಆಗ ಅವನು ಶ್ವಾಸದ ಕ್ರಿಯೆಯನ್ನು ಒಳ್ಳೆಯ ರೀತಿಯಲ್ಲಿ ಮಾಡುವ ಯೋಗ್ಯನಾಗುತ್ತಾನೆ. ಮತ್ತು ಸಾಮಾನ್ಯ ಧಾರಣೆ ಏನಿದೆ ಅಂದರೆ, ಯಾರೋ 15 ವರ್ಷದ ಮಗು ಇದ್ದರೆ, 20 ವರ್ಷದವರಿದ್ದರೆ, 25 ವರ್ಷದವರಿದ್ದರೆ, 40 ವರ್ಷದವರಿದ್ದರೆ, ಹುಡುಗ ಅಥವಾ ಹುಡುಗಿ, ಮತ್ತು ಅವರಿಗೆ ಯಾರೋ ಹಳ್ಳಿಯವನು ಹೇಳುತ್ತಾನೆ. ಹಳ್ಳಿಯವನಲ್ಲಿ ಹೇಳಿದಾಗ ಏನಂದರೆ, ಸೋದರ, ನಾಮದೀಕ್ಷೆ ಪಡೆಯುತ್ತಿದ್ದೇನೆ. ಹೌದೇ, ಇದು ನಿನ್ನ ನಾಮದೀಕ್ಷೆ ಪಡೆಯುವಂತಹ ಟೈಮ್ ಇತ್ತೇನು? ಭಕ್ತಿಯನ್ನಂತೂ ವೃದ್ಧಾಪ್ಯದಲ್ಲಿ ಮಾಡುತ್ತಾರೆ. ಈಗ ವೃದ್ಧಾಪ್ಯದಲ್ಲಿ ಹೇಗೆ ಭಕ್ತಿ ಮಾಡುವನು? ಅವನೇ ಬಲ್ಲನು. ಇಡೀ ಜೀವನವಂತೂ ಕೆಟ್ಟ ಕರ್ಮ ಮಾಡಿದನು 50-60 ವರ್ಷ ತನಕ. ನಂತರ ಸುಖ ಹೇಗಾಗುವುದು? ಆಗ ಎಲ್ಲ ಕಷ್ಟಗಳು ಬಂದುಬಿಡುವು. ಯಾರೋ ಬಾಲಕ ಸಾಯುವನು, ಯಾರೋ ಮಗಳು ವಿಧವೆಯಾಗುವಳು, ಇನ್ನೂ 100 ಸಮಸ್ಯೆಗಳು ಬರುವುವು. ತನ್ನ ಶರೀರದಲ್ಲೂ ಗೊತ್ತಿಲ್ಲ ಅದೆಷ್ಟೋ ರೋಗಗಳು ಮನೆ ಮಾಡುವುವು. ಹಾಗಾಗಿ ಪರಮಾತ್ಮ ಹೇಳ್ತಾರೆ, अच्छे दिन पाछे गए कबीर, दुख में सुमरण सब करे, सुख में करे ना कोई, जय सुख में सुमरण करे तो दुख काहे को होवे। कबीर सुख में सुमरण किया नहीं, फिर दुख में करते याद, कहें कबीरता दास की फिर कौन सुने फरियाद। ಈಗ ಮನೆಯಲ್ಲಿ ಕೂಡ ಸುಖ, ಪರಿವಾರದಲ್ಲಿ ಮಕ್ಕಳು ಸ್ವಸ್ಥ, ಒಳ್ಳೆಯ ಸ್ಥಳದಲ್ಲಿ ವಿವಾಹವಾಯಿತು, ಅವರಿಗೆ ಒಳ್ಳೆಯ ಪೋಸ್ಟಿಂಗ್ ಆಯಿತು, ಅಥವಾ ವ್ಯವಹಾರ ಸರಿಯಾಗಿ ನಡೆಯಿತು. ಗಮನವಿರುವುದಿಲ್ಲ ಭಗವಂತನದು. ಫಾರ್ಮ್ಯಾಲಿಟಿ ಮಾಡ್ತಾರೆ. ಎಲ್ಲಾದರೂ ದೇವಿಯ ಪೂಜೆ ಬಂದರೆ ಅದು ಮಾಡ್ತಾರೆ, ಇಲ್ಲದಿದ್ದರೆ ಅದು ಕೂಡ ಅವಶ್ಯವಲ್ಲ. ಪರಮಾತ್ಮ ಹೇಳ್ತಾರೆ, तू जाने तेरी ऐसे निभेगी हरदम लेखा भरना रे।
ನೀನು ಹೀಗೆ ಯೋಚಿಸುವೇನೆಂದರೆ ನಾನು ಹೀಗೆ ಮೋಜಿನಲ್ಲಿರುವೆ, ಯಾವಾಗಲೂ ಸಂತೋಷವಾಗಿರುವೆ. ಇಲ್ಲ, ಹೇಳ್ತಾರೆ, ಒಂದೊಂದು ಶ್ವಾಸದ್ದು ಅಕೌಂಟ್ ಆಗುತ್ತಿದೆ ನಿಂದು. ಯಾವಾಗ ನಿನ್ನ ಪುಣ್ಯ ಮುಗಿಯುವುದು? ಈಗ ಬ್ಯಾಟ್ರಿ ಪೂರ್ವಜನ್ಮದ್ದು ಚಾರ್ಜ್ಡ್ ಆಗಿರುವುದು ಪುಣ್ಯ ಇವೆ. ಯಾವಾಗ ಅವು ಸಮಾಪ್ತವಾಗುವು? ಬ್ಯಾಟ್ರಿ ಇನ್ವರ್ಟರ್ನ ಫ್ಯೂಸ್ ಹಾರಿ ಹೋಗುವುದು. ಈಗ ಹೇಗೆಂದರೆ, ವರ್ತಮಾನದಲ್ಲಿ ವಿಜ್ಞಾನಿಗಳು ಒಂದು ಇನ್ವರ್ಟರನ್ನು ತಯಾರಿಸಿದ್ದಾರೆ. ಅದರಲ್ಲಿ ಬ್ಯಾಟ್ರಿಗಳಿರುತ್ತವೆ 2. ಆ ಬ್ಯಾಟ್ರಿಗಳನ್ನು ಕರೆಂಟ್ನಿಂದ ಚಾರ್ಜ್ ಮಾಡಲಾಗುತ್ತದೆ ಚಾರ್ಜರ್ನ ಮೂಲಕ. ಮತ್ತು ಆ ಬ್ಯಾಟ್ರಿ ಯಾವಾಗ ಚಾರ್ಜಡ್ ಆಗುತ್ತದೆ ಮತ್ತು ಚಾರ್ಜರನ್ನು ತೆಗೆದಿದ್ದರೂ ಕೂಡ ಕರೆಂಟ್ನಿಂದ ಕನೆಕ್ಷನ್ ತೆಗೆದರೂ ಆಗಲೂ ಆ ಬ್ಯಾಟ್ರಿ ಕೆಲಸವನ್ನು ಮಾಡುತ್ತಿರುತ್ತದೆ. ಫ್ಯಾನ್ಗಳು ತಿರುಗುತ್ತಿರುತ್ತವೆ, ಟ್ಯೂಬ್ಗಳು ಬೆಳಗುತ್ತಿರುತ್ತವೆ. ಮತ್ತದು ತನ್ನ ಕೆಲಸವನ್ನು ಪೂರ್ಣಗೊಳಿಸುತ್ತದೆ. ಮತ್ತು ಯಾವಾಗ ಅದು ಡಿಸ್ಚಾರ್ಜ್ ಆಗುವುದು, ಮುಗಿಯುವುದು, ಆ ಬ್ಯಾಟ್ರಿ ಆ ಕ್ಷಣವೇ ಬಂದ್ ಆಗುವುದು. ಮತ್ತು ಆಗ ಫ್ಯಾನ್ಗಳು ತಿರುಗುವುದಿಲ್ಲ, ಕೂಲರ್ ನಡೆಯುವುದಿಲ್ಲ, ಲೈಟ್ ಕೂಡ ಬೆಳಗುವುದಿಲ್ಲ. ಇದೇ ಪ್ರಕಾರ ಯಾರದು ಪೂರ್ವಜನ್ಮದ ಬ್ಯಾಟ್ರಿ ಚಾರ್ಜ್ಡ್ ಆಗಿರುತ್ತದೆ, ಅವರಿಂದು ಯಾರೋ ಪ್ರಧಾನಮಂತ್ರಿಯಾಗಿದ್ದಾರೆ, ಯಾರೋ ರಾಷ್ಟ್ರಪತಿಯಾಗಿದ್ದಾರೆ, ಮತ್ತು ಇನ್ಯಾರೋ ಉನ್ನತ ಪದವಿಯಲ್ಲಿದ್ದಾರೆ. ಯಾರಲ್ಲೋ ಬಹಳ ಹಣವಿದೆ, ಯಾರೋ ಫ್ಯಾಕ್ಟರಿ ಮಾಲೀಕನಾಗಿದ್ದಾನೆ, ಇನ್ಯಾರೋ ಗಣಿಯನ್ನು ಕೊರೆಯುತ್ತಿದ್ದಾನೆ, ಯಾರೋ ದೊಡ್ಡ ರೈತನಾಗಿದ್ದಾನೆ, ಜಮೀನ್ದಾರನಾಗಿದ್ದಾನೆ. ಮತ್ತು ಯಾವಾಗ ಅವರ ಬ್ಯಾಟ್ರಿ ಡಿಸ್ಚಾರ್ಜ್ ಆಗುವುದೋ, ಪೂರ್ವಜನ್ಮದ್ದು ಪುಣ್ಯಗಳು ಸಮಾಪ್ತವಾಗುವೋ, ನಂತರ ನೋಡಿ ಅವನೊಡನೆ ಏನೇನಾಗುವುದೆಂದು. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302